ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಡ್ತಾ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತ ಸ್ತೋತ್ರ ಒಳಗರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಆಲ್ಮೋಸ್ಟ್ ಎಲ್ಲ ಒಂದು ಮುಖ್ಯವಾಗಿರೋಂಥ ಬೇಸಿಕ್ ಕ್ಲಾಸ್ಗಳನ್ನ ಕೇಳಿ ಇವಾಗ ಆಲ್ಮೋಸ್ಟ್ ಒಂದು ಎಂಡ್ ಸ್ಟೇಜಲ್ಲಿ ಏನು ಮಾಡಿದ್ವಿ ನಾವು ಬಂದಿದ್ದೀರಿ. ಅದರ ಎಂಡ್ ಸ್ಟೇಜಲ್ಲಿ ಬಂದಿರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ತುಂಬಾ ಪ್ರಮುಖವಾಗಿರೋಂಥ ನಿರ್ಧಾರಗಳನ್ನ, ದುಡುವಾಗಿರೋಂಥ ನಿರ್ಧಾರಗಳನ್ನ ಸತ್ಯದ ಅನುಸಾರವಾಗಿ ತಗೊಳ್ಳೋಂಥದ್ದು ತುಂಬಾ ಅವಶ್ಯಕತೆ. ಅದರಿಂದ ಅದಕ್ಕೆ ಆತ್ಮಿಕವಾಗಿ ನಮಗೆ ಪ್ರಯೋಜನವಾಗಿರೋಂಥ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಓದಿ ನಮ್ಮನ್ನ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ನಾವೇನ್ ಮಾಡೋಣ, ನನ್ನ ವಾಕ್ಯಗಳನ್ನ ಓದೋಣ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ಇವತ್ತು ನಾವು ನೋಡೋಂಥ ಒಂದು ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಫಾರೋನ ಒಂದು ಜೀವನ ಚರಿತ್ರೆಯಲ್ಲಿ ನಡೆದಿರೋಂಥ ಒಂದು ವಿಚಾರ ನಾವೇನ್ ಮಾಡೋಣ, ನಾವು ಗಮನಿಸೋಣ. ಅದನ್ನ ಗಮನಿಸ್ಬಿಟ್ಟು ಅದ್ರಲ್ಲಿ ನಮಗೇನು ಪಾಠ ಇದೆ ಅಂತ ನಾವೇನ್ ಮಾಡೋಣ ನೋಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಇಸ್ರೇಲ್ ಜನಗಳು ಎಲ್ಲರೂ ಎಲ್ಲಿ ದಾಸತ್ವದಲ್ಲಿ ಇರ್ತಾರೆ ಅಂದ್ರೆ ಫಾರೋನ ಒಂದು ಕೈ ಕೆಳಗಡೆ ಐಗುಪ್ತ ದೇಶನೇ ಆಗಿರ್ತಾರೆ, ದಾಸತ್ವದಲ್ಲಿ ಇರ್ತಾರೆ. ಸೊ ಭಯಂಕರ ಕ್ರೂರವಾಗಿ ಇಸ್ರೇಲ್ ಜನಗಳ ಮೇಲೆ ದಬ್ಬಾಳಿಕೆ ಮಾಡಿರ್ತಾರೆ. ಅವಾಗ ದೇವ್ರೇನ್ ಮಾಡ್ತಾರೆ, ಇಸ್ರೇಲ್ ಜನಗಳ ಕೂಗನ್ನು ಕೇಳ್ಬಿಟ್ಟು ಮೋಸನ್ ಕಳಿಸ್ಬಿಟ್ಟು ಹೋಗಪ್ಪ ನಮ್ಮ ಜನಗಳನ್ನ ಬಿಡುಗಡೆ ಮಾಡ್ಕೊಬಾ ಅಂತಬಿಟ್ಟು ಹೇಳ್ದವಾಗ ಅಲ್ಲಿ ಫಾರೋ ಏನ್ ಮಾಡೋದಿಲ್ಲ, ಆ ಮೋಸೆ ಮಾತನ್ನು ಕೇಳಲ್ಲ. ನೀನ್ ಯಾರಪ್ಪ, ನಿನ್ ದೇವ್ರು ಯಾರಪ್ಪ, ನಿನ್ ಮಾತು ನಾನೇ ಕೇಳ್ಬೇಕು, ನಿನ್ಗೂ ಮತ್ತೆ ನನಗೂ, ನಿನ್ ದೇವ್ರಿಗೂ ನಮಗೂ ಏನಪ್ಪ ಸಂಬಂಧ ಅಂತಂದ್ಬಿಟ್ಟು ಹೇಳ್ತಾರೆ. ನಾನಂತೂ ಬಿಡೋದೇ ಅಲ್ಲ ಅಂತಂತ ಹೇಳ್ಬೇಕಾರೆ ದೇವರು ಅವಾಗ ಏನ್ ಮಾಡ್ತಾರೆ, ಇಸ್ರೇಲ್ ಮೇಲೆ ಇಸ್ರೇಲ್ ಮತ್ತೆ ಐಗುಪ್ತ ದೇಶದ ಮೇಲೆ ಉಪದ್ರವ ಕಳಿಸ್ತಾರೆ. ಅದ್ರ ಮುಖ್ಯವಾಗಿ ಮೊದಲು 3 ಉಪದ್ರವಗಳು ಮಾತ್ರ ಇಸ್ರೇಲ್ಗಳಿಗೆ ಎಫೆಕ್ಟ್ ಆಗಿದೆ. ಮಿಕ್ಕಿದೆಲ್ಲ ಅಂದ್ಬಿಟ್ಟು ಇಸ್ರೇಲ್ಗಳಿಗೆ ತಟ್ಲೇ ಇಲ್ಲ ರೀ. ಐಗುಪ್ತ ದೇಶ ಭಯಂಕರವಾದಂತ 10 ಉಪದ್ರವಗಳು ಏನ್ ಮಾಡ್ತಾರೆ, ಬರಮಾಡ್ತಾರೆ. ಆ 10 ಉಪದ್ರವಗಳು ಬರ್ಬೇಕಾದ್ರೆ ಫಾರೋಗ್ ಏನಾಗ್ಬಿಡ್ತಾನೆ, ಕೆಲವೊಂದು ಉಪದ್ರವಗಳು ತೀವ್ರವಾಗಿ ಆಗೋಯ್ತ್ರಿ, ಅವನ್ನ ಸಹಿಸ್ಕೊಳಕ್ಕಾಗಿಲ್ಲ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಅವಾಗ ದೇವ್ರ ಹತ್ರ ಕೇಳ್ಕೊತಾನೆ, ದೇವ್ರೇ ಏನ್ ಮಾಡೋ, ಈ ಉಪದ್ರವನ್ನ ದಯವಿಟ್ಟು ತೆಗೆದ್ಬಿಡು, ನಾನೇನ್ ಮಾಡ್ತೀನಿ, ಜನಗಳನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಬಿಡ, ದೇವ್ರ ಏನ್ ಮಾಡ್ತಾರೆ, ಇವನ್ ರಿಕ್ವೆಸ್ಟ್ ಕೇಳ್ಬಿಟ್ಟು ಆ ಉಪದ್ರವನ್ನ ತೆಗೆದ್ಬಿಡ್ತಾರೆ. ತೆಗ್ದಿದ ತಕ್ಷಣ ಫಾರೋ ಏನ್ ಮಾಡ್ಬೇಕಾಯ್ತು, ಜನಗಳನ್ನ ಬಿಡ್ಬೇಕಾಯ್ತು. ಇವನೇನ್ ಮಾಡಾಗಲ್ಲ, ಜನಗಳನ್ನ ಬಿಡಕ್ ಹೋಗಲ್ಲ, ಮನಸ್ಸನ್ನ ಕಠಿಣ ಪಡಿಸ್ಕೊಂಡ್ಬಿಡ್ತಾನ್ರಿ. ಕಠಿಣ ಪಡಿಸ್ಕೊಂಡ್ಬಿಟ್ಟು ನಾನೇ ಯಾಕೆ ತಿರ್ಗಾ ನಿಮ್ ಜನಗಳನ್ನ ಬಿಡ್ಬೇಕು, ಹೋಗಪ್ಪ ನಿಮ್ ದೇವ್ರ ಯಾರು, ನಾನೊಬ್ಬ, ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಡ್ತಾನ್ರಿ. ಅಲ್ವರ. ಸೊ ಈ ರೀತಿ ಏನಾಗ್ತದೆ, ದೇವ್ರ ಅವಾಗ ಇನ್ನೊಂದ್ಸರಿ ಉಪದ್ರವ ಬಿಡ್ತದೆ. ಇನ್ನೊಂದ್ಸರಿ ಉಪದ್ರವ ಬಿಟ್ಟಾಗ ತಿರ್ಗಾ ಫಾರೋನ್ಗೆ ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾನೆ, ಅಯ್ಯೋ ದೇವ್ರೆ ದಯವಿಟ್ಟು ಕ್ಷಮಿಸ್ಬಿಡು, ಈ ಸರಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ದೇವ್ರೇನ್ ಮಾಡ್ತಾರೆ, ಸರಿ ಅಂತ ಉಪದ್ರವನ್ನ ತೆಗಿತಾರೆ. ತಿರ್ಗಾ ಫಾರೋನು ಮನ್ಸನ್ನ ಕಠಿಣ ಪಡಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ದೇವ್ರು ತಿರ್ಗಾ ಉಪದ್ರವ ಬಿಡ್ತಾರೆ. ಈ ತರ ಹಂಗೆ ಏನಂತಾರೆ 10 ಸತಿ ಹೋಗ್ತದ್ರಿ. ಕೊನೆಗೆ 10ನೇ ಉಪದ್ರವದಲ್ಲಿ ಯಾವಾಗ ಒಂದು ಚೊಚ್ಚಲ ಮಗನ ದೇವ್ರು ಸಮರ್ಸ್ಬಿಡ್ತಾರೋ ಅವಾಗ ಫಾರೋ ಇಡೀ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡ್ಬಿಡ್ತಾನೆ. ಅಲ್ದರ. ಸೊ ಅದಕ್ಕೆ ಈ ಒಂದು ಬಿಡುಗಡೆ ಮಾಡ್ಬೇಕಾದ್ರೆ, ಉಪದ್ರವ ಬರ್ಬೇಕಾದ್ರೆ ಮೋಸೆನ ಏನ್ ಮಾಡ್ತಾನೆ, ಫಾರೋನು ಕರಿತಾನೆ. ಯಾವಾಗ ಉಪದ್ರವಗಳನ್ನ ಸಹಿಸ್ಕೊಳಕಲ್ಲ ಅವಾಗ ಏನ್ ಮಾಡ್ತಾನೆ, ಇವನ್ನ ಕರಿತಾನೆ. ಯಾರೋ ಮೋಸೆನ ಕರೆದ್ಬಿಟ್ಟು, ಸ್ವಲ್ಪ ಒಪ್ಪಂದ ಮಾಡ್ಕೊಳೋಣ ಬಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡೋಣ ಬಾ, ಸ್ವಲ್ಪ ಏನ್ ಮಾಡೋಣ ಬಾ, ಕಾಂಪ್ರಮೈಸ್ ಮಾಡ್ಕೊಳೋಣ ಬಾ ಅಂತ ಏನ್ ಮಾಡ್ತಾನೆ, ಕರಿತಾನೆ. ಅವಾಗ 4 ಸತಿ ಕರೆದ್ಬಿಟ್ಟು 4 ಕಾಂಪ್ರಮೈಸ್ಗಳನ್ನ ಯಾರಿಗಪ್ಪ ಕೊಡ್ತಾನೆ ಅಂತಂದ್ರೆ ಫಾರೋ ಮೋಸೆಸ್ ಕೊಡ್ತಾನೆ. ಆದ್ರೆ ಮೋಸೆಸ್ ಒಂದು ಕಾಂಪ್ರಮೈಸ್ಗೂ ಬಗ್ಗಲ್ಲ ರೀ. ಯಾವ್ದ್ಗೂ ಏನ್ ಮಾಡಲ್ಲ ಅವನು, ಬಗ್ಗದೇ ಇಲ್ಲ. ದುಡುವಾಗಿ ನಿಂತಿರ್ತಾನ್ರಿ. ಇವತ್ತು ಆ 4 ಕಾಂಪ್ರಮೈಸಲ್ಲಿ ನಮಗೇನಪ್ಪ ಪಾಠ ಅಂತ ನಾವೇನ್ ಮಾಡೋಣ, ಇವತ್ತು ನಾವು ಸತ್ಯವೇದದಲ್ಲಿ ನೋಡೋಣ. ಅದಕ್ಕೆ ನೋಡ್ಬೇಕಾದ್ರೆ ಮೊದಲನೇದಾಗಿ ನಾವ್ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ, ಐಗುಪ್ತ ದೇಶ ಅಂದ್ರೆ ಏನು, ಬೈಬಲ್ ಅಲ್ಲಿ ಐಗುಪ್ತ ದೇಶನ ಏನಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ನಾವೇನ್ ಮಾಡಬೇಕು, ನಾವು ತಿಳ್ಕೊಬೇಕು. ನೋಡಿ, ಬೈಬಲ್ ಒಂದು ವಾಕ್ಯ ಓದೋಣ. ಪ್ರಕಟಣೆಯಲ್ಲಿ 11:8 ಹೋದ್ರೆ ಯಾರಾದ್ರು, ಪ್ರಕಟಣೆ 11:8 ಹೋದ್ರೆ ಯಾರಾದ್ರು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ನೋಡ್ರ, ಇವರ ಒಡೆಯನು ಸಹ ಅಲ್ಲಿಗೆ ಶಿಲುಬೆಗೆ ಹಾಕಲ್ಪಟ್ಟನು ಅಂತ ಹೇಳ್ತಾರೆ. ಯಾರು ಒಡೆಯನು, ಇವ್ರ ಒಡೆಯನು ಸಹ ಶಿಲುಬೆಗೆ ಅಲ್ಲೇ ಹಾಕಲ್ಪಟ್ಟನು ಅಂತ ಹೇಳ್ತಾರೆ. ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸೋಡೋಮ್ ಎಂತಲೂ ಐಗುಪ್ತ ಎಂತಲೂ ಅರ್ಥ ಅಂತ ಕೊಟ್ಟಿದೆ.
ಅಲ್ಲ ಅಬ್ಸರ್ವ್ ಮಾಡಿದ್ರಾ? ಹಾ, ಇವಾಗ ಇನ್ನೊಂದ್ಸತಿ ವಾಕ್ಯ ಓದ್ರಿ ನೋಡೋಣ ಅಂತೀನಿ. ವಾಕ್ಯ ಓದ್ರಿ ಇದನ್ನ. ಹಾ, ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ನೋಡ್ರ, ಇವರ ಒಡೆಯನು ಗುಣಾರ್ಥವಾಗಿ ಸಹ ಐಗುಪ್ತ ಮತ್ತು ಸೋದೋಮ್ ಅಂತಲೂ ಹೆಸರುಂಟು. ಆಮೇಲೆ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ನೋಡ್ರ, ಇವರ ಒಡೆಯನು ಸಹ ಅಲ್ಲಿಗೆ ಶಿಲುಬೆಯಲ್ಲಿ ಹಾಕಲ್ಪಟ್ಟನು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಒಡೆಯನು, ನಮ್ಮ ಕರ್ತನೋ ಯೇಸು ಕ್ರಿಸ್ತನೋ ಶಿಲ್ಬೆಗೆ ಹಾಕಲ್ಪಟ್ಟಿದ್ ಎಲ್ಲಿ? ಯಾವ ಊರಲ್ಲಿ? ಇಸ್ರಾಯೇಲ್ ದೇಶ. ಇಸ್ರೇಲ್ ಅಲ್ಲಿ. ವೆರಿ ಗುಡ್. ಯೇಸು ಕ್ರಿಸ್ತ ಸತ್ಯದಲ್ಲಿ ಇಸ್ರೇಲ್ ಅಲ್ಲಿ ಗೊಲ್ಗೊತ್ತಾ ಪರ್ವತದಲ್ಲಿ. ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತಾ ಇದಾರೆ? ಯೇಸು ಕ್ರಿಸ್ತ ಸತ್ಯದಲ್ಲಿ ಸೊದೋಮ್ ಐಗುಪ್ತ. ಸೋದೋಮ್ ಮತ್ತು ಐಗುಪ್ತ ಅಂತ ಹೇಳ್ತಾರೆ. ಹೆಂಗೆ ಯೇಸು ಕ್ರಿಸ್ತ ಸೋದೋಮ್ನಲ್ಲಿ ಐಗುಪ್ತದಲ್ಲಿ ಸಾಯೋದಕ್ಕೆ ಸಾಧ್ಯ? ಸತ್ಯ ಇಲ್ವಲ್ಲ? ಅದಕ್ಕೆ ವಾಕ್ಯದಲ್ಲೇ ಕ್ಲೀನ್ ಆಗಿ ಹೇಳ್ತಾರೆ, ಗುಡಾರ್ಥವಾಗಿ ಅಂತ ಹೇಳ್ತಾರೆ. ಗುಡಾರ್ಥವಾಗಿ ಐಗುಪ್ತದಲ್ಲಿಯೂ, ಗುಡಾರ್ಥವಾಗಿ ಸೋದೋಮ್ನಲ್ಲಿ ಏನಾಗಿದ್ದಂತೆ ಅವರು ಸತ್ತಿದ್ದು, ಶಿಲುಬೆಗೆ ಹಾಕಲ್ಪಟ್ಟಿದ್ದಂತೆ. ಹಾಗಾದ್ರೆ ಇದ್ಯಾವ್ದಪ್ಪ ಸೋದೋಮ್ ಅಂದ್ರೆ? ಇದ್ಯಾವ್ದಪ್ಪ ಐಗುಪ್ತ? ಇಲ್ಲಿ ಕರ್ತನನ್ನ ಶಿಲುಬೆಗೆ ಹಾಕೋದ್ರಂತೆ. ಯಾವ ರೀತಿಯಪ್ಪ ಅಂತ ನೋಡಿದ್ರೆ, ಕರ್ತನ್ನ ಎರಡು ರೀತಿ ಸಾಯಿಸ್ಬೋದ್ರಿ. ಒಂದು, ನೇರವಾಗಿ ಶಿಲುಬೆಗೆ ಹೊಡೆದು ಸಾಯಿಸಿದ್ದು ರೋಮ್ ಜನಗಳು ಸಾಯಿಸ್ಬಿಟ್ರು. ಇನ್ನೊಂದು, ಗುಡಾರ್ಥವಾಗಿ ಯೇಸು ಕ್ರಿಸ್ತನ ಹೆಂಗೊತ್ತ ಸಾಯಿಸ್ಬೋದು ಏನ್ರಿ? ಅವ್ರಿಗೆ ಅಡಿಯಾಳವಾಗಿರುವಂಥದ್ದು, ಅವ್ರಿಗೆ ಸೂಚನೆ ಆಗಿರೋಂಥದ್ದು ರೊಟ್ಟಿ ಇದೆ ಗೊತ್ತಾ? ಆ ರೊಟ್ಟಿನ ಮುರಿದವಾಗ ಯೇಸು ಕ್ರಿಸ್ತನ ದೇಹನ ಏನ್ ಮಾಡ್ದಂಗೆ ಮುರಿದಂತೆ ಒಂದು ಆ ದ್ರಾಕ್ಷರಸನ ಕುಡ್ದವಾಗೆಲ್ಲ ಯೇಸು ಕ್ರಿಸ್ತನ ರಕ್ತನ ಏನ್ ಮಾಡ್ದಂಗೆ ಅಲ್ಲಿ ಸುರಿಸ್ತಂತೆ ಅಲ್ವರ? ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ಅಲ್ಲಿ ಐಗುಪ್ತ ದೇಶದಲ್ಲಿ ಏನ್ರಿ ಕರ್ತನನ್ನ ಸಮರ್ಸೋದು ಒಂದು ಅರ್ಥ ಏನಪ್ಪಾ ಅಂದ್ರೆ, ಪ್ರಭು ರಾತ್ರಿ ಭೋಜನದ ಮುಖಾಂತರ ಕ್ರಿಸ್ತನ ಏನ್ ಮಾಡ್ದಂಗೆ ದೇಹನ ಸೀಳಿದಂತೆ ಅಲ್ವರ? ಕ್ರಿಸ್ತನ ರಕ್ತನ ಏನ್ ಮಾಡದಂತೆ ಸುರಿಸ್ತಂತೆ ಅಲ್ವರ? ಇವಾಗ ಯೇಸು ಕ್ರಿಸ್ತ ನಮ್ಗಾಗಿ ಶಿಲುಬೆ ಮೇಲೆ ಎಷ್ಟು ಸತ್ರು? ಒಂದೇ ಸತ್ರು ಅಲ್ವರ? ಅದನ್ನ ತಿರ್ಗಾ ಮುರಿಯಂತ ಅವಶ್ಯಕತೆ ಇದೆಯಾ ಅಂದ್ರೆ ಅವಶ್ಯಕತೆ ಇಲ್ಲ ರೀ ಅಲ್ವರ? ನೋಡಿ ವಾಕ್ಯ ಓದನ. ಹಿಬ್ರೇ ಬಂದ ಪತ್ರಿಕೆ 11ನೇ ಅಧ್ಯಾಯ. ಹಿಬ್ರೇ ಬಂದ ಪತ್ರಿಕೆ 11ನೇ ಅಧ್ಯಾಯ ಬರ್ತೀನಿ. ಹೀಬ್ರೂಸ್ 11 ಚಾಪ್ಟರ್. ಹೀಬ್ರೂಸ್ 11 ಚಾಪ್ಟರ್ ಅಲ್ಲಿ ಒಂದು ನಿಮಿಷ 9 ಚಾಪ್ಟರ್ ವರ್ಸ್ 26 ಓದಿ. 25-26. ಹೀಬ್ರೂಸ್ 9:25-26 ಓದಿ. ಇದಲ್ಲದೆ ಮಹಾಯಾಜಕನು ವರುಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ನೋಡ್ರ, ಒಂದೇ ಸತಿ ಅಲ್ವರ? ಒಂದೇ ಸತಿ ಮಾಡಂತೆ, ಪುನಃ ಮಾಡಂತ ಅವಶ್ಯಕತೆ ಇಲ್ಲ. ಇನ್ನೊಂದು ವಾಕ್ಯ ಹೋದನ. ಹಿಬ್ರಿಯರ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಾಕ್ಯ. ಹೀಬ್ರೂಸ್ 7:27. ಓದ್ರಿ, ಯಾರು ಬ್ರದರ್ಸ್ ಓದಿ. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ನೋಡ್ರ, ಈತನು ಪ್ರತಿನಿತ್ಯ ಸಮರ್ಪಣೆ ಮಾಡಂತ ಅವಶ್ಯಕತೆ ಇಲ್ಲ. ಆಮೇಲೆ ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ನೋಡ್ರ, ಒಂದೇ ಸತಿ ಮಾಡಿ ಮುಗಿಸ್ಬಿಟ್ಟಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಏನಪ್ಪ ಅಂತಾನೆ ತಿರ್ಗಾ ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ ರೀ. ಆದ್ರೆ ಇವತ್ತು ಸಭೆಯಲ್ಲಿ ಪ್ರಭು ರಾತ್ರಿ ಭೋಜನ ಇಷ್ಟ ಬಂದಂತ ರೀತಿಯಲ್ಲಿ ಮಾಡಿ, ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ, ವಾರಕ್ಕೊಂದ್ಸತಿ ಮಾಡಿ ಕರ್ತನ್ನ ಅವಾಗ ಶಿಲ್ಬೆಯಲ್ಲಿ ಏನ್ ಮಾಡ್ತಾವ್ರೆ? ಸಾಯಿಸ್ತಾ ಇದ್ದಾರೆ. ಈ ಒಂದು ಕರ್ತನ್ನ ಅವಾಗ ಶಿಲ್ಬೆ ಸಾಯಿಸೋದಿಕ್ಕೇನೆ ಹೇಳೋದು ಏನಪ್ಪಾ ಅಂದ್ರೆ, ಗುಡಾರ್ಥವಾಗಿ ಐಗುಪ್ತ ದೇಶದಲ್ಲಿಯೂ, ಗುಡಾರ್ಥವಾಗಿ ಸೋದೋಮ್ನಲ್ಲಿಯೂ ಕರ್ತನ್ನ ಏನ್ ಮಾಡೋದು? ಶಿಲ್ಬೆಗೆ
ಆಗ್ತಾರದು. ಹಂಗಾರೆ ಇಡೀ ಲೋಕದಲ್ಲಂತ ಎಲ್ಲಾ ಸುಳ್ಳು ಸಭೆಗಳಿಗೆ ದೇವ್ರು ಕೊಡಂತ ಹೆಸರು ಏನಪ್ಪಾ ಅಂದ್ರೆ ಐಗುಪ್ತ, ಸೋದೋಮ್ ಅಂತ ಬಿಟ್ಟು. ಯಾಕಂದ್ರೆ ಇವೆರಡೂ ನಗರದಲ್ಲಿ ಏನಿರಲಿಲ್ಲ, ದೇವರ ಆಜ್ಞೆಗಳು, ದೇವ್ರಿಗೆ ಭಯ ಭಕ್ತಿ ಇರೋಂಥ ಜನಗಳು ಇರ್ಲಿಲ್ಲ. ದೇವ್ರ ಆಜ್ಞೆ ಮೀರಿ ನಡೆಯುವಂಥ ಜನಗಳೇ ಇದ್ದಿದ್ದು. ಎಲ್ಲಾ ದ್ರೋಹಿಗಳು, ಪಾಪಿಗಳೇನಾಗಿದ್ದು ಇದ್ದಿದ್ದು. ನಮ್ಗೆ ಬೈಬಲ್ ಚೆನ್ನಾಗಿದೆ. ಅದಕ್ಕೆ ಸೋದೋಮ್ ಗೊಮೋರ ನಾಶ ಮಾಡಾಕ್ಬಿಟ್ರು, ಐಗುಪ್ತ ದೇಶ ನಾಶ ಮಾಡಕ್ ಹೋದ್ರು. ಯಾಕೆ ಅಂತಂದ್ರೆ ಇವರೆಲ್ಲ ದೇವರ ಆಜ್ಞೆಗೆ ವಿರುದ್ಧವಾಗಿರೋರು. ಇವಾಗ ನೋಡಿ, ಈ ಒಂದು ಐಗುಪ್ತ ದೇಶದಲ್ಲಿ ಯಾರಿದ್ದಾರೆಪ್ಪ ಅಂದ್ರೆ ದೇವ್ರ ಜನಗಳಿದ್ದಾರೆ ನೋಡಿ. ಆದ್ರೆ ಆ ದೇವ್ರ ಜನಗಳಿಗೆ ಐಗುಪ್ತ ದೇಶದಲ್ಲಿರೋಂಥ ಫಾರೋನ್ ಆಗ್ಲಿ, ಐಗುಪ್ತ ದೇಶದ ನೀತಿ ನಿಯಮಗಳನ್ನ ಫಾಲೋ ಮಾಡಕ್ಕೇನಿಲ್ಲ, ಅವ್ರಿಗೆ ಇಷ್ಟ ಇಲ್ಲ. ನಮ್ಮ ಕರ್ತನ ಒಂದು ಪ್ರಿಯ ಮಕ್ಕಳು, ದೇವ್ರ ಮಕ್ಕಳು ಇವತ್ತು ಎಲ್ಲಿದ್ದಾರೆ? ಬಾಬಿಲೋನ್ ನಲ್ಲಿದ್ದಾರೆ. ಏನು ಸುಳ್ಳು ಸಭೆಗಳೇನಾಗಿ ಇವತ್ತು ಸಿಗಾಕೊಂಡಿದ್ದಾರೆ. ಅವ್ರಿಗೆ ಸುಳ್ಳು ಇಷ್ಟ ಇಲ್ಲ ರೀ. ಆದ್ರೆ ಸುಳ್ಳನ್ನ ಬಿಟ್ಟು ಬರ್ಬೇಕಂತೇನಿದೆ, ಮನ್ಸಿದೆ. ಆದ್ರೆ ಫಾರೋ ಬಿಡ್ತಾನ? ಫಾರೋ ಬಿಡಲ್ಲ ನೋಡ್ರಿತೀನಿ. ನಾನೇಗ್ ಬಿಡ್ಬೇಕು? ದೇವ್ರು ಹೇಳ್ತಾರೆ ಬಿಟ್ಟು ಬಾ ಅಂತ, ಬಿಟ್ಟು ಅವಳನ್ನ ಬಿಟ್ಟು ಹೊರಗಡೆ ಬಾ ಅಂತ ದೇವ್ರು ಹೇಳಿದ್ರೆ, ಫಾರೋ ಏನ್ ಹೇಳ್ತಾನೆ? ಬಿಟ್ಟು ಹೊರಗಡೆ ಹೋಗ್ಬೇಡ, ಬಿಟ್ಟು ಒಳಗೆ ಬಾ ಅಂತ ಏನ್ ಮಾಡ್ತಾನೆ ನಮ್ಗೆ. ನಮ್ ದೇವ್ರು ಹೊರಗಡೆ ಬಾ ಅಂತಾರೆ, ಇವನೇನ್ ಹೇಳ್ತಾನೆ? ಒಳಗಡೆ ಬಾ ಅಂತಾನೆ ಅಂತಂದ್ರೆ. ಅಲ್ಲರ ಓದಿತ್ರಿ ಪ್ರಕಟಣೆ 18:4 ಓದ್ರಿ ಯಾರಾದ್ರ? ಪ್ರಕಟಣೆ 18:4. ಯಾರು ಬೈಬಲ್ ತೆಗಿತಾರೋ ಓದ್ಬೋದು, ತೊಂದರೆ ಇಲ್ಲ. ರಾಜೇಂದ್ರ ಗೌಡ ಬದರ್, ಹಾ ಓದಿ ಬಿಡ. ಪರಲೋಕದಿಂದ ಬಂದ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಹ್ಮ್. ಅದು ಹೇಳಿದ್ದೇನೆಂದ್ರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ನೋಡ್ರಾ? ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ನೋಡ್ರ ಎಷ್ಟು ಹೇಳ್ತಾರೆ? ಅವಳನ್ನ ಬಿಟ್ಟು ಹೊರಗಡೆ ಬಂದಿರಿ, ನನ್ನ ಜನರೇ ಬಾಬಿಲೋನ್ನ ಬಿಟ್ಟು ಹೊರಗಡೆ ಬಂದಿರಿ ಅಂತಾರೆ. ಆ ಸುಳ್ಳು ಸಭೆಗಳನ್ನ ಬಿಟ್ಟು ಮಾಡಿ ಫಸ್ಟ್ ನೀವು ಹೊರಗಡೆ ಬಂದಿರಿ. ಯಾಕಂದ್ರೆ ಸುಳ್ಳು ಎಲ್ಲಿದೆಯೋ ಅಲ್ಲಿ ಕರ್ತನ್ ಇರಲ್ಲ ಅಲ್ಲಿ. ಅದರ ಸುಳ್ಳಿಗೆ ತಂದೆ ಯಾರು? ಸುಳ್ಳಿಗೆ ಅಧಿಪತಿ ಯಾರು? ಸೈತಾನನು. ಅದರ ಹಂಗಂದ್ರೆ ಸಭೆಯಲ್ಲಿ ಸುಳ್ಳಿದೆ ಅಂತ ಅರ್ಥ ಮಾಡ್ಕೊಬೇಕು. ಅಲ್ಲ, ದೇವರ ಪ್ರಸಕ್ತಿ ಇರಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಬಿಟ್ಟು ಹೊರಗಡೆ ಬಂದಿರಿ ಅಂತ ಹೇಳ್ತಾರೆ. ಸಾತಾನ ಏನ್ ಮಾಡ್ತಾನೆ? ಹೈ ಬಿಟ್ಟು ಹೊರಗಡೆ ಹೋಗ್ಬಿಟ್ರಿ, ಇಲ್ಲೇ ಇರ್ರಿ ಅಂತ ಹೇಳ್ತಾನೆ. ಅದರ ಅದಕ್ಕೆ ಏನ್ ಮಾಡ್ತಾನೆ ಸೇತಾನ ಅಂತಂದ್ರೆ, ನಾವು ಸಭೆಯಿಂದ ಬಿಟ್ಟು ಹೊರಗಡೆ ಬರ್ದಿದ್ದೀವಿ, ನಮ್ಗೆ ಹಲವಾರು ಏನ್ ಮಾಡ್ತಾನೆ? ಕಾಂಪ್ರಮೈಸ್ಗಳನ್ನ ಕೊಡ್ತಾನೆ. ಹಿಂಗೆ ಮೋಸಸ್ನ ಕರೆದ್ಬಿಟ್ಟು ಕಾಂಪ್ರಮೈಸ್ ಮಾಡೋದು ಗೊತ್ತಾ? ಯಾಕೆ ಬಿಟ್ಟು ಹೋಗ್ತೀಯ ಬಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ ಬಾಪ, ಇಲ್ಲ ಒಂದಾಗಿರೋಣ, ಚೆನ್ನಾಗಿರೋಣ ಬಾ ಅಂತ ಯಾವ ರೀತಿ ಹೇಳ್ತಾನ. ಅದೇ ತರ ಸೇತಾನ್ ಇವತ್ತೇನ್ ಮಾಡ್ತಾನೆ ಅಂತಂದ್ರೆ, ದೇವ್ರ ಮಕ್ಕಳನ್ನ ಸಭೆಯಿಂದ ಹೊರಗಡೆ ಬರೋಕೆ ಏನ್ ಮಾಡ್ತಾನೆ? ಬಿಡೋದಿಲ್ಲ. ಚೆನ್ನಾಗಿ ಮಾತಾಡ್ಸಲ್ಲೇ ಗಿಲೀಟಾಗಿ ಏನ್ ಮಾಡ್ತಾನೆ? ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಏನ್ ಮಾತಾಡ್ತಾನೆ? ಯಾವ ರೀತಿ ಒಂದು ನಮ್ನ ಸಂತೈಸ್ತಾನೆ ಅಂತಂದ್ಬಿಟ್ಟು ಇವತ್ತೇನ್ ಮಾಡೋಣ ಓದನ. ಅದರ ಅದಕ್ಕೆ ಒಂದು ವಾಕ್ಯ ಓದನ. ವಿಮೋಚನ ಕಂಡ ಮೊದಲನೇ ಸತಿ ಏನು ಫಾರೋ ಕರೀತಾನೆ, ಏನೋ ಇವನ್ ಜೊತೆ ಮಾತಾಡೋಕೆ, ಯಾರನ್ನ? ಮೋಸಸ್ ಜೊತೆ ಮಾತಾಡಕ್ಕೆ. ಅವಾಗ ಏನ್ ಕರೀತಾನೆ ನೋಡಿ, ಓದನ. ವಿಮೋಚನ ಕಂಡ 8ನೇ ಅಧ್ಯಾಯ 25ನೇ ವಾಕ್ಯ. ವಿಮೋಚನ ಕಂಡ 8:25. ಸೈಮನ್ ಬ್ರದರ್ ಓದ್ತೀರಾ? ಸೈಮನ್ ಸುಸಲಿಕರ್ ಬ್ರದರ್. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ನೋಡ್ರ, ಅದಕ್ಕೆ ಏನ್ ಹೇಳ್ತಾನೆ? ನೀನ್ ಹೋಗ್ಬಿಟ್ಟೆ ಮಾಡೋದು, ನೀನ್ ದೇವ್ರನ್ನ ಇದೇ ದೇಶದಲ್ಲಿ ಏನ್ ಮಾಡ್ಬೋದು? ನೀನು ಆರಾಧನೆ ಮಾಡ್ಬೋದು ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಅಲ್ವರ. ಅದಕ್ಕೆ ನೋಡ್ರಿ ಇರ್ತೀನಿ ಏನ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಆಕ್ಚುಲಿ ಇಸ್ರೇಲ್ ಜನಗಳು ಹೋಗ್ಬಿಟ್ಟಿದೆ ಅಂತ ಫಾರೋತ್ ಕೇಳ್ತಾರೆ, ದಯವಿಟ್ಟು ನಮ್ಮ ಜನಗಳನ್ನ ಬಿಟ್ಬಿಡು ಏನ್ರಿ, ನಾವು ಹೋಗಿ ಏನ್ ಮಾಡ್ತೀವಿ? ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತ. ಆದ್ರೆ ಇವ್ನು ಒಪ್ಕೊಳಲ್ಲ. ಉಪದ್ರವಗಳು ಕಳಿಸ್ಕೊಂಡಿರ್ತೀನಿ. ಉಪದ್ರವ ಕಳಿಸ್ದಾಗ ಇವ್ನಿಗೆ ಸಹಿಸ್ಕೊಳಕ್ಕಾಗಲ್ಲ ರೀ. ಅವಾಗ ಏನ್ ಮಾಡ್ತಾನೆ? ಚಿಟ್ಟು ಹಿಡಿದ್ಬಿಟ್ಟು, ಆಯ್ತಪ್ಪ ನೀವು ದೇವ್ರ ಆರಾಧನೆ ಮಾಡುತ್ತಾನೆ, ಸರಿ ಆರಾಧನೆ ಮಾಡಿ. ಎಲ್ಲಿ ಆರಾಧನೆ ಮಾಡ್ರಿ? ಇಲ್ಲೇ ಆರಾಧನೆ ಮಾಡ್ರಿ ಅಂದ್ರೆ ಏನ್ ಅರ್ಥ? ಇದೇ ದೇಶದಲ್ಲಿ ಇಲ್ಲೇ ಆರಾಧನೆ ಮಾಡ್ರಿ ಅಂತ. ಅದಕ್ಕೆ ಫಾರೋ ಸುಮ್ಮನೆ ಹೇಳಿರ್ತಾನ, ನೋಡಪ್ಪ ನಾನೇ ನಿಂಗೆ ಏನ್ ಮಾಡ್ತೀನಿ, ಒಂದು ದೊಡ್ಡ ಆಲಯ ಕಟ್ಟಿಸ್ಕೊಡ್ತೀನಿ, ಐಗುಪ್ತ ದೇಶದಲ್ಲೇ ನೀವು ಜನಗಳೆಲ್ಲ ಏನ್ ಮಾಡ್ರಿ, ನೀವು ಆರಾಧಿಸ್ರಿ ಅಂತಂದ್ಬಿಟ್ಟು. ಅಲ್ಲರ ಇಲ್ಲೇ ಆರಾಧಿಸ್ರಿ. ಎಷ್ಟೋ ಜನಕ್ಕೆ ಸೇತಾನ್ ಇದೆ ಕೊಡೋದ್ರಿ ಆಫರ್. ಯಾರ ಸತ್ಯ ಎಲ್ಲ ಕೇಳಿದ್ಮೇಲೆ ಸಭೆ ಬಿಟ್ಟು ಬರ್ಬೇಕು ಅಂದವಾಗ ಸೇತಾನ್ ಹೇಳ್ತಾನೆ, ಯಾಕೆ ಸಭೆ ಬಿಟ್ಟು ಹೋಗ್ತೀಯಾ? ಇಲ್ಲೇ ಇರು, ಈ ಸಭೆಯಲ್ಲೇ ಇರು. ನೀನ್ ದೇವ್ರಿಗೆ ಬಳಬೇಕಾ? ಬಾಳಪ್ಪ, ಪರಲ್ಲ, ತೊಂದರೆ ಇಲ್ಲ. ನೀನ್ ಸತ್ಯ ಕೇಳ್ಬೇಕಾ? ಕೇಳು, ಪರವಾಗಿಲ್ಲ. ನೀನ್ ದೇವ್ರಿಗೆ ನೀನು ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಾ? ಅರ್ಪಿಸು. ಆದ್ರೆ ಎಲ್ಲಿರು? ಇಲ್ಲೇ ಇರು, ಈ ಸಭೆಯಲ್ಲೇ ಇರು, ಜೊತೆಗೇ ಇರು. ನೀನ್ ಇವ್ರು ಹೇಳೋದು ನಂಬೇಡ, ಇಲ್ಲಿ ಬೋಧಕರು ಹೇಳೋದೆಲ್ಲ ಸುಳ್ಳು ತಾರೆ ನಂಬೇಡ, ಪರವಾಗಿಲ್ಲ. ಆದ್ರೆ ನೀ ಏನ್ ಮಾಡೋ? ಇಲ್ಲೇ ಇರು. ಎಷ್ಟು ಜನ ಇದ್ದಾಕೊಂಡ್ಬಿಡ್ತಾ, ಅವ್ರು ಕರೆಕ್ಟ್ ಅಲ್ವಾ? ಹೌದು, ನಾನು ದೇವ್ರು ಹಿಂಗಾರ ಬಳಬೇಕು, ಎಲ್ಲಿದ್ರೆ ಏನಂತೆ ಅಂತ ಬಿಡೋದು, ಅಲ್ಲೇ ಇದ್ ಬಿಡೋದು ಅಲ್ವರ. ಕರ್ತನಲ್ಲಿ ಪ್ರಿಯರಲ್ಲೇ
ಕೆಲವು ಜನ ಒಂದೇ ಒಂದು ಸತ್ಯ ರೀ ಕೇಳಕ್ಕೆ ಪಟ್ ಅಂತ ಏನ್ ಮಾಡ್ತಾರೆ ಬಿಟ್ಟು ಬಂದ್ಬಿಡ್ತಾರೆ ಅದರ ಒಂದು ಸುಳ್ಳು ಅಂದ್ಮೇಲೆ ಮಿಕ್ಕಿದೆಲ್ಲ ಸುಳ್ಳೇ ಅದಲ್ಲೇನು ಡೌಟೇ ಇಲ್ಲ ರೀ ಬಿಟ್ಟು ಬಂದ್ಬಿಡ್ತಾರೆ ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ ಕೊನೆವರೆಗೂ ಏನಾಗಲ್ಲ ಕೊನೆವರೆಗೂ ಜಗ್ಗಲ್ಲ ನೋಡ್ರಿತೀರಿ ಯಾರ ಏನೇ ಕಾರಣಕ್ಕೆ ಏನಾಗಲ್ಲ ಅವರು ಅಲ್ಲಾಡೋದೇ ಇಲ್ಲ ಅಲ್ಲರ ಅದಕ್ಕೆ ಏನ್ರಿ ಕೆಲವು ಜನ ಹೇಳ್ತಾರೆ ನಾವು ಅವ್ರಿಗೆ ಹೇಳ್ತೀರಿ ನಾವು ಅಲ್ಲೇ ಇದ್ಕೊಂತೀರಿ ಬ್ರದರ್ ಅಲ್ಲೇ ಇದೇನ್ ಮಾಡ್ತೀರಿ ಅಲ್ಲಿ ಸಭೆಲಿರೋ ಜನಗಳಿಗೆಲ್ಲ ನಾವೇನ್ ಮಾಡ್ತೀರಿ ನಾವ್ ಹೇಳ್ತೀರಿ ಅಂತಂದ್ಬಿಟ್ಟು ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಅಲ್ಲಿದ್ದಿ ಅಲ್ಲಿರೋ ಜನಗಳಿಗೆ ಸತ್ಯ ಹೇಳ್ಕೊಡಕ್ ಸಾಧ್ಯನಾ ಏನಾಗ್ತದೆ ಹೇಳಿದ್ರೆ ನೋಡಿ ಇವಾಗ ಅದ್ರಲ್ಲಿ 26ನೇ ವಾಕ್ಯ ಓದಿ ಮೋಸಸ್ ಏನು ಉತ್ತರ ಕೊಡ್ತಾರೆ ನೋಡೋಣ 26 ಓದ್ರಿ ಆದರೆ ಮೋಶೆ ಹಾಗೆ ಮಾಡುವುದು ಯುಕ್ತವಲ್ಲ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳ್ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೇಸಿಯವರಲ್ಲವೇ. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀರಿ ಅದರ ಏನಪ್ಪ ಹೇಳ್ತಾರೆ ಸ್ವಾಮಿ ನಾವಾಗ ಮಾಡೋದೇನಲ್ಲ ಅದು ಯುಕ್ತವಲ್ಲ ಅಲ್ವರ ನಾವ್ ಮಾಡೋದು ಏನ್ರಿ ಹಿಂಗಿಲ್ಲ ಹಂಗೆ ಸರಿಯಲ್ಲ ಅಲ್ವರ ನಾವೇನೋ ಹಂಗ್ ಮಾಡ್ದ ಅಂತಂದ್ರೆ ಅದು ಐಗುಪ್ತ ದೇಶಕ್ಕೆ ಜನಗಳಿಗೆ ಏನಾಗಿರ್ತದೆ ಅಸಹ್ಯ ಆಗಿರ್ತದೆ ಅಲ್ವರ ಅವ್ರು ಏನ್ ಮಾಡಲ್ಲ ಅದನ್ನೆಲ್ಲ ಕೇಳಲ್ಲ ಅಂತ ಹೇಳ್ತಾರೆ ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಅದೇ ರೀ ಅದರ ನಾವ್ ಅಲ್ಲೇ ಇದ್ದಿ ಸತ್ಯ ಹೇಳ್ತೀರಿ ಕೇಳ್ರಪ್ಪ ಅಂತಂದ್ರೆ ಅವ್ರು ಕೇಳ್ತಾರ ಸತ್ಯ ಅಲ್ಲಿ ಕೇಳ್ತಾರ ಅವ್ರು ಯಾರು ಏನ್ ಮಾಡಕ್ ಹೋಗಲ್ಲ ಸತ್ಯ ಕೇಳೋದಿಕ್ ಹೋಗಲ್ಲ ರೀ ಅಲ್ವರ ಅವಾಗ ಏನಾಗ್ಬಿಡ್ತದೆ ಯಾವಾಗ ಅವ್ರು ಸತ್ಯ ಕೇಳೋ ಎಷ್ಟು ನಾವ್ ಹೇಳಿದ್ರು ಸರಿ ನಮ್ಗೇನಾಗ್ಬಿಡ್ತದೆ ನಮ್ಗೆ ಕೂಲ್ ಆಫ್ ಆಗ್ಬಿಡ್ತಾರೆ ಅಲ್ಲ ಕೂಲ್ ಆಫ್ ಆಗ್ಬಿಟ್ಟು ನಾವೇನ್ ಮಾಡ್ತೀರಿ ಸೈಲೆಂಟ್ ಆಗ್ಬಿಡ್ತೀರಿ ಆಮೇಲೆ ಹೋಯ್ತಾನೆ ಆಗ್ಬಿಡ್ತೀರಿ ನಾವು ಕಲ್ತಿರೋದು ಏನಾಗ್ಬಿಡ್ತೀರಿ ಮರ್ತೋಗ್ಬಿಡ್ತೀರಿ ಅಲ್ವರ ಆವಾಗ ಹೋಯ್ತಾ ಅವ್ರು ಹೇಳೋದು ಇವ್ರು ಹೇಳೋದು ಏನ್ ಡಿಫ್ರೆನ್ಸ್ ಇಲ್ವಲ್ಲಪ್ಪ ಎರಡು ಒಂದೇ ಅಂತ ಏನ್ಬಿಡ್ತೀವಿ ಲೆವೆಲ್ಗೆ ಬಂದ್ಬಿಡ್ತೀರಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಸತ್ಯ ಕೇಳಿದ್ಮೇಲೆ ಸತ್ಯದಲ್ಲಿರೋಂಥ ಮಕ್ಳ ಜೊತೆಗೆ ಹೇಳಿದ್ರೆ ನಾವು ಬೆಳಿತೀರಿ ದುಡುವಾಗಿರ್ತೀರಿ ಸಂತೋಷವಾಗಿರ್ತೀರಿ ಸತ್ಯದಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡ್ತೀರಿ ದೇವ್ರು ನಮ್ಮನ್ನ ಬೆಳೆಸ್ತಾರೆ ಅಲ್ವರ ಅಲ್ಲೇ ಇದ್ಬಿಟ್ರೆ ಏನಾಗ್ತದೆ ಏನಾಗ್ತದೆ ಅಂದ್ರೆ ನಾವು ಹಂಗೇ ಕೂಲ್ ಆಫ್ ಆಗ್ಬಿಡ್ತೀರಿ ತಣ್ಣಕ್ಕೂ ಇಲ್ಲ ಬೆಚ್ಚಗಿಲ್ದ ತರ ಆಗ್ಬಿಡ್ತೀರಿ ಅಲ್ವರ ತಣ್ಣಕ್ಕೂ ಇಲ್ಲ ಬೆಚ್ಚಕ್ಕೂ ಇಲ್ಲ ಅಂದ್ರೆ ನಮ್ಮ ಕರ್ತನ ಏನ್ ಮಾಡ್ತಾನೆ ವಾಕ್ಯ ಓದ ನೋಡಿದ್ದೀರಿ ಪ್ರಕಟಣೆ 3ನೇ ಅಧ್ಯಾಯ 15ನೇ ವಾಕ್ಯ ರೆವಲ್ಯೂಷನ್ 3:15 ಓದಿ ಯಾರಾದ್ರು ಓದ್ರಿ ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ರೆ ಒಳ್ಳೇದಾಗಿತ್ತು. ನೋಡ್ರ ನೀನ್ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ತಣ್ಣಗಾರ ಇದ್ರೆ ಚೆನ್ನಾಗಿರೋದು ಬೆಚ್ಚಗಾರ ಇದ್ರೆ ಚೆನ್ನಾಗಿರೋದು. ಆಮೇಲೆ ಏನ್ ಮಾಡ್ತಾರಂತೆ ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೋಡ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೇನು ಅಲ್ವರ ಅಂದ್ರೆ ತೂ ಅಂತ ಉಗಿದು ಬಿಡ್ತಾನೆ ಇರ್ತೀರಿ. ಅದನ್ನೇ ಬಾಬಿಲೋನ್ಗೆ ಮಾಡಿದ್ದು. ಬಾಬಿಲೋನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಸತ್ಯದಲ್ಲೂ ಇಲ್ಲ ಲೋಕದಲ್ಲೂ ಇಲ್ಲ, ನ್ಯೂಟ್ರಲ್ ರೀ. ಅದರ ಎರಡು ಕಡೆನೂ ಇರ್ತಾರೆ, ಬ್ಯಾಲೆನ್ಸ್ ಮಾಡತ್ತಾರ. ಎರಡು ಕಡೆ ಇದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ಸೋದ್ಗಳೇ ನಾವು ಡಿಸಿಷನ್ ತಗೊಬೇಕ್ರಿ. ಒಬ್ಬ ಮನುಷ್ಯ ಇಬ್ರು ಯಜಮಾನ್ರನ್ನ ಸೇವನೆ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನಾವು ಡಿಸಿಷನ್ ತಗೊಳಂತ ದಿನ ರೀ. ನಾನು ಕರ್ತನ ಫಾಲೋ ಮಾಡ್ತೀನ ಅಥವಾ ಪ್ರಪಂಚ ದೇವರು ಹಳೆ ಯಜಮಾನನ ಸಂತೋಷ ಪಡಿಸ್ತೀನ? ಇಬ್ರು ಯಜಮಾನರನ್ನ ಸಂತೋಷ ಪಡಿಸಿ ನಾವು ಸಂತೋಷ ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಒಂದು ದೃಢವಾಗಿರಂತ ನಿರ್ಧಾರ ತಗೊಬೇಕು ನಾವು ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ತಣ್ಣಗಿರ್ಬೇಕು ಇಲ್ಲ ಬೆಚ್ಚಗಿರ್ಬೇಕು, ಸತ್ಯಲ್ಲಿ ಇದ್ರೆ ಇರ್ಬೇಕು, ಇಲ್ಲ ಅಂದ್ರೆ ಸತ್ಯ ಇಲ್ದ ರೀತಿಯಲ್ಲಿ ಬಿಡ್ಬೇಕ್ರಿ. ಸುಮ್ಮನೆ ಸತ್ಯಲ್ಲಿ ಇರೋ ತರ ಡ್ರಾಮಾ ಮಾಡೋದು ಏನ್ ಮಾಡಕ್ ಹೋಗ್ಬಾರ್ದು, ಮಾಡಕ್ಕೆ ಹೋಗ್ಬಾರ್ದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಸೇತಾನು ವೆರಿ ಕ್ಲೆವರ್ ರೀ. ನಾವು ಸತ್ಯದಲ್ಲಿ ಇದ್ದು ಇಲ್ದಿರೋ ತರ ಮಾಡಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನ. ಅದರ ನಾವ್ ಅದನ್ನ ಏನ್ ಮಾಡ್ಬೇಕ್ರಿ, ಜಯಿಸ್ಬೇಕು. ಅದರ ದೇವ್ರ ಏನ್ ಹೇಳೋರೆ, ಬಾಬುಲೋನ ಬಿಟ್ಟು ಹೊರಗಡೆ ಬಾ ಅಂತಂದ್ರೆ ಬಾಬುಲೋನ ಬಿಟ್ಟು ಹೊರಗಡೆ ಬರ್ಬೇಕ್ರಿ. ನಾನು ಅಲ್ಲೇ ಇರ್ತೀನಿ, ನಾನು ಅಲ್ಲೇ ಒಂದು ಸ್ಥಳ ಮಾಡ್ಕೊಂತೀನಿ, ನಂಗೆ ಅಲ್ಲೇ ಒಂದು ಬಲಿಪೀಠ ಕಟ್ಕೊಡಿ ಅಂತಂದ್ರೆ ಆಗ್ತದ? ಐಗುಪ್ತ ದೇಶ ಜನಗಳಿಗೆ ಇಸ್ರೇಲ್ ಜನಗಳು ಆರಾಧನೆ ಮಾಡೋದು ಅಸಹ್ಯ ರೀ, ಕಲ್ಲೋಡ್ ಸಾಯ್ಸಾರ ಅಂತೀರಿ. ಅದೇ ರೀತಿ ನಾವು ಅಲ್ಲೇ ಇರ್ತೀರಿ, ಅಲ್ಲಿರೋ ಸಭೆ ಮಕ್ಳಿಗೆಲ್ಲ ಸತ್ಯ ಹೇಳ್ಕೊಡ್ತೀನಿ ಅಂತಂದ್ರೆ ಏನ್ ಮಾಡ್ತಾರೆ, ಎಲ್ಲರೂ ಕಲ್ಲು ಹೊಡಿತಾರೆ. ಅದರ ಸುಳ್ಳಾಗಿರೋಂಥ ಅಪಾದನೆಗಳು ಹೊರಿಸ್ತಾರೆ, ತಪ್ಪಾದ ರೀತಿಯಲ್ಲಿ ಮಾತಾಡ್ತಾರೆ. ಅದರ ನಮ್ಗೇನ್ ಮಾಡ್ತಾರೆ, ನಮ್ಗೆ ಹರ್ಟ್ ಮಾಡ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಅದನ್ನ ಬಿಟ್ಟು ಏನ್ ಮಾಡಕ್ ನಾವು
ಹೊರಗಡೆ ಬಂದ್ಬಿಡ್ಬೇಕು. ಅದರ ಸೇತಾನ ಏನ್ ಗೊತ್ತಾ ಮಾಡಿದ್ದ? ಸಾರ ಏನ್ ಮಾಡ್ದ? ನಾನೇ ದೇವಸ್ಥಾನ ಕಟ್ಸ್ಕೊಡ್ತೀನಿ, ನಾನೇ ಆಲಯ ಕಟ್ಸ್ಕೊಡ್ತೀನಿ. ಅದರ ಅದೇ ತರ ನಮ್ಗೆ ಏನ್ ಮಾಡ್ತಾನೆ? ನಮಗೆ ಇಲ್ಲಿ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಸೇತಾನು. ಅದರ ಏನ್ರಿ, ಸಭೆಯಲ್ಲಿ ಯಾವಾಗೂ ಏನು ಜವಾಬ್ದಾರಿ ಇರಲ್ಲ. ಯಾವಾಗ ಸಭೆ ಬಿಟ್ಟು ಹೋಗ್ತೀನಿ ಅಂತ ಗೊತ್ತಾಗ್ತಾರೋ ಅವಾಗ ಸಭೆಗೆ ಏನ್ ಮಾಡ್ಬಿಡ್ತಾರೆ, ನಮ್ಗೆ ಒಂದು ಜವಾಬ್ದಾರಿ ಕೊಟ್ಬಿಡ್ತಾರೆ. ಅಯ್ಯೋ ಬ್ರದರ್, ನೀವು ತುಂಬಾ ಮುಖ್ಯವಾದದ್ದು, ನೀವು ಈ ಕೆಲಸ ಮಾಡಿ, ನೀವು ಆ ಕೆಲಸ ಮಾಡಿ ಅಂತ ಮಾಡೋ ಜವಾಬ್ದಾರಿಗಳನ್ನ ಕೊಟ್ಟವಾಗ ಎಷ್ಟು ಜನ ಮಾಡ್ಬಿಡ್ತಾ, ಇದು ಚೆನ್ನಾಗಿದೆ, ಇಲ್ಲ ಇಲ್ಲಿ ನಮ್ಗೆ ವ್ಯವಸ್ಥೆ ಆಗೋಯ್ತು, ನಾವೇನ್ ಮಾಡಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ಯಾವ ವ್ಯವಸ್ಥೆ, ಯಾವ ಎಂದ್ರೆ ಒಂದು ಜವಾಬ್ದಾರಿಗಳು, ಯಾವ ಕೆಲಸಗಳು ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಸಭೆಯಲ್ಲಿ ಸತ್ಯ ಇಲ್ಲ ಅಂತಂದ್ಮೇಲೆ, ಸುಳ್ಳಿದ್ಮೇಲೆ ಅಲ್ಲಿ ಯಾವ ಕೆಲಸ ತಗೊಂಡು ನಮ್ಗೇನ್ ಪ್ರಯೋಜನ? ಅವೆಲ್ಲ ಕೆಲಸಗಳು ನಾವು ಕರ್ತನ್ಗೆ ಮಾಡೋಂಥದ್ದಲ್ಲ. ಯಾರಿಗೆ ಮಾಡೋಂಥದ್ದು? ದುಷ್ಟ ಒಂದು ಪ್ರಪಂಚದ ದೇವ್ರಿಗೆ ಮಾಡೋಂಥದ್ದು. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಫಸ್ಟ್ ಕಾಂಪ್ರಮೈಸ್ಗೆ ಫ್ಲಾಟ್ ಆಗ್ಬಿಡ್ತಾರೆ. ಅದಕ್ಕೆ ಈ ಕಾಂಪ್ರಮೈಸ್ಗೆ ಫಾರೋ ಒಪ್ಕೊಂಡೇ ಇಲ್ಲ. ಅದೆಲ್ಲ ಆಗಲ್ಲ, ನಾವಾಗ ಮಾಡಿ ಜನಗಳು ಕಲ್ಲು ಹೊಡಿತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಂದ್ರೆ ಮೋಸ ಹೊಟ್ಟೋಗ್ಬಿಡ್ತಾನ್ರಿ. ಫಾರೋ ಕಳ್ಸಿಬಿಡ್ತಾನೆ, ಹೋಗ್ ಅಲ್ಲ ನೀ ಒಪ್ಕೊಳಲ್ಲ, ನಾ ಆಗಲ್ಲ ಅಂತಬಿಟ್ಟು ತಿರ್ಗಾ ಉಪದ್ರವ ಬರ್ತದ್ರಿ. ತಿರ್ಗಾ ಉಪದ್ರವ ಬಂದವಾಗ ತಿರ್ಗಾ ಏನಾಗ್ತಾರೆ, ತೀವ್ರವಾಗಿ ಜಾಸ್ತಿ ಆಗ್ತಾರೆ. ಅವ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಇನ್ನೊಂದ್ಸರಿ ಮೋಸ ಕೆಲ್ಸ್ತಾನೆ, ಕರ್ಕಲ್ಲ ಮೋಸನ ಅಂತ ಇನ್ನೊಂದ್ಸರಿ ಮಾತಾಡೋಣ, ಇನ್ನೊಂದ್ ಸ್ವಲ್ಪ ಕಾಂಪ್ರಮೈಸ್ ಮಾತಾಡೋಣ ಅಂತ ಹೇಳ್ತಾರೆ. ಅವಾಗ ಏನ್ ಕಾಂಪ್ರಮೈಸ್ ಕೊಡ್ತಾನೆ ನೋಡೋಣ, ಓದಿರ್ತೀನಿ. ಅದೇ ವಿಮೋಚನಾ ಕಾಂಡದಲ್ಲಿ 9ನೇ ಅಧ್ಯಾಯ 28ನೇ ವಾಕ್ಯ ಓದ್ರಿ. 28. ರಾಜೇಂದ್ರ ಬ್ರದರ್ ಓದ್ತೀರಾ? ನಾನು ಓದಲಿ ಬ್ರದರ್? ಓದ್ರಿ. ವಿಮೋಚನಾ ಕಾಂಡ 8ನೇ ಅಧ್ಯಾಯ 28ನೇ ವಾಕ್ಯ. ಈ ಭಯಂಕರವಾದ ಗುಡುಗು, ಕಲ್ಲಿನ ಮಳೆಯು ಬಹು ಹೆಚ್ಚಾದವು. ಬದರ್ ವಿಮೋಚನಾ ಕಾಂಡ ಬದರ್, ವಿಮೋಚನಾ ಕಾಂಡ 8:28 ಬದರ್. ಓಕೆ. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದನು. ನೋಡ್ರ, ಇಲ್ಲಿ 2ನೇ ಸತಿ ಏನಪ್ಪ ಹೇಳ್ತಾರೆ ಅಂದ್ರೆ, ಫಾರೋ ಉಪದ್ರವ ಜಾಸ್ತಿ ಆಗ್ಬಿಡ್ತಾರೆ. ಯಾವಾಗ ಸಹಿಸ್ಕೊಳಕಲ್ಲ, ತಿರ್ಗಾ ಕರೆಸ್ತಾನೆ. ಆಯ್ತಪ್ಪ ಸರಿ, ಓಕೆ, ಆರಾಧನೆ ಅಂತಾನೆ ಮಾಡ್ಬೇಕು, ಸರಿ ಆರಾಧನೆ ಮಾಡ್ರಿ. ಎಲ್ಲ ಆರಾಧನೆ ಮಾಡ್ಬೇಕು, ಐಗುಪ್ತ ದೇಶದಲ್ಲಿ ಆಗಲ್ಲ, ಸರಿ ಆಯ್ತು, ಬೇರೆ ಕಡೆ ಹೋಗಿ ಏನ್ ಮಾಡಿ ನೀವು ಆರಾಧನೆ ಮಾಡ್ರಿ, ಆದ್ರೆ ಎಲ್ಲೋಗ್ಬೇಡಿ, ನೀವು ದೂರ ಹೋಗ್ಬೇಡಿ. ಅದರ ಏನಕ್ಕೆ ದೂರ ಹೋಗ್ಬೇಡಿ ಏನ್ರಿ? ದೂರ ಹೋಗ್ಬೇಡಿ ಅಂತ ಅರ್ಥ ಏನಂತೆ? ಹತ್ರದಲ್ಲಿರೋ, ಸ್ವಲ್ಪ ಕಾಂಟ್ಯಾಕ್ಟ್ ಅಲ್ಲಿರೋ, ಟಚ್ ಅಲ್ಲಿರೋ ಅಂತ ಅರ್ಥ. ಅದರ ಇಸ್ರೇಲ್ ಜನಗಳು ಏನ್ರಿ ಎಷ್ಟು ದೂರ ಹೋಗಿದ್ರು? ಕೆಂಪು ಸಮುದ್ರಕ್ಕೆ ಹೋಗಿದ್ರು, ಕಾನಾನ್ ದೇಶ ಬಾರ್ಡ್ರ್ ಹತ್ರಕ್ಕೆ ಹೋಗ್ಬಿಟ್ಟಿದ್ರು. ಅದರ ಆ ಕಾನಾನ್ ದೇಶಕ್ಕೆ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಏನ್ ನಿರ್ಧಾರ ಮಾಡಿದ್ರು? ಅಯ್ಯೋ ಐಗುಪ್ತ ದೇಶಕ್ಕೆ ಹೋಗಿದ್ದೆ ಚೆನ್ನಾಗಿರೋದು, ಹೊಸ ಲೀಡರ್ ನೇಮಿಸ್ಕೊಂಡು ತಿರ್ಗಾ ಎಲ್ಗೆ ಹೋಗ್ಬಿಡೋಣ, ವಾಪಸ್ಸು ಐಗುಪ್ತ ದೇಶಕ್ಕೆ ಏನ್ ಮಾಡೋಣ, ಹೋಗ್ಬಿಡ ಅಂತ ನಿರ್ಧಾರ ತಗೊಂಡಿರೋರು. ಫಾರೋ ಮಾತೇನೋ ಕೇಳ್ಬಿಟ್ಟು ಅಲ್ಲೇ ಸ್ವಲ್ಪ ದೂರದಲ್ಲೇನೆ ದೇವರನ್ನ ಆರಾಧನೆ ಮಾಡಿದರೆ ಏನಾಗಿರೋರು ಎಲ್ಲ ಇಮ್ಮಿಡಿಯೇಟ್ ಆಗಿ ವಾಪಸ್ ಏನಾಗ್ಬಿಟ್ಟಿರೋರು, ಹೋಗ್ಬಿಟ್ಟಿರೋರಿ ಅಲ್ವರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದರ ಸೇತಾನು ನಮ್ಗೆ ಹಂಗೆ ಕೊಡ್ತಾನೆ ಆಫರ್. ಆಯ್ತಪ್ಪ ಸತ್ಯ ಕೇಳಿದ್ಯಾ, ಪರವಾಗಿಲ್ಲ ಕೇಳೋ, ಅಲ್ರ ಬಿಟ್ಟಿಲ್ಲ ಹೋಗ್ತೀಯಾ, ದೂರ ಹೋಗ್ಬೇಡ ನೀನು, ಏನಿರು ಸ್ವಲ್ಪ ಸ್ವಲ್ಪ ಟಚ್ಚಲ್ಲಿರು, ಅಲ್ವರ. ಸಂಡೇ ಬೈಬಲ್ ಕ್ಲಾಸ್ ಅಟೆಂಡ್ ಮಾಡೋ, ಸಭೆಗೆ ಮಾತ್ರ ಬಂದ್ಬಿಡಪ್ಪ ಆರಾಧನೆಗೆ ಕರೆಕ್ಟಾಗಿಲ್ಲಿ, ಅಲ್ಲರ ಆರಾಧನೆ ಮಾತ್ರ ಮಿಸ್ ಮಾಡ್ಕೊಂಬಿಡ, ಅದರ ಆರಾಧನೆಗೆ ಎಲ್ಲೂ ಹೋಗ್ಬಿಡ್ದು, ಇಲ್ಲೇ ಇರೋಬಿಡು. ನೀವು ವೀಕ್ಲಿ ಕ್ಲಾಸ್ ಮಾಡ್ತೀಯ ಮಾಡ್ಕೋ, ಬೈಬಲ್ ಕ್ಲಾಸ್ ಎಲ್ಲ ಕೇಳ್ತೀಯಾ ಕೇಳು, ಪರವಾಗಿಲ್ಲ, ಸಂತೋಷ, ಏನು ತೊಂದರೆ ಇಲ್ಲ. ಆದ್ರೆ ಏನ್ ಮಾಡ್ಬಿಡ ನೀನು, ನೀನು ಆರಾಧನೆಗೆ ಮಾತ್ರ ಏನ್ ಮಾಡ್ಬಿಡು, ಇಲ್ಲಿ ಬಂದ್ಬಿಡು ಅಂದ್ಬಿಟ್ಟು. ಯಾರ ಸೇತಾನ್ ನೋಡ್ರಿ ಇರ್ತೀನಿ ಇಸ್ರೇಲ್ ಜನಗಳಿಗೆಲ್ಲ ಏನೇನೆಲ್ಲ ಶೋಧನೆ ಕೊಟ್ಟ ಗೊತ್ತಾ? ಅರಣ್ಯಕಾಂಡದಲ್ಲಿ ಓದಿ ಹೇಳ್ತಾರೆ ನೋಡಿರ್ತೀನಿ. ಏನಿದೆ ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯ ಓದ್ರಿ ಅಂತೀನಿ. ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ 5 ಓದ್ರಿ ಬ್ರದರ್. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರ್ತಾವಲ್ಲ. ನೋಡಿದ್ರ ಏನ್ ನೆನಪು ಬರ್ತಾವಂತೆ? ಐಗುಪ್ತ ದೇಶದಲ್ಲಿ ತಿಂದಿದಂತ ಮೀನು, ಸೌತೆಕಾಯಿ, ಕರ್ಬೂಜ. ನೋಡ್ರ ಏನೆಲ್ಲ ಆಹಾರ ಕೊಟ್ಟ ನೋಡ್ರಿ ಅಂತೀನಿ. ಫಾರೋ ಎಷ್ಟು ಚೆನ್ನಾಗಿ ಸಾಕೋ ನೋಡ್ರಿ ಅಂತೀನಿ. ಅದ್ರ ಇವೆಲ್ಲ ಜ್ಞಾಪನ ಬರ್ತಾರಲ್ಲ, ಇಲ್ಲಿ ಏನೈತಿ? ಇಲ್ಲಿ ಏನು ಇಲ್ಲ, ಬರೀ ಮನ್ನ, ಏನು ಇಲ್ಲ. ಆಯ್ತರ ಎಷ್ಟೋ ಜನ ಏನ್ ಮಾಡ್ತಾರೆ, ಸತ್ತಿಗೆ ಬಂದ್ಮೇಲೆ ಏನ್ ಮಾಡ್ತಾರೆ, ಅಯ್ಯೋ ಬ್ರದರ್ ಇಲ್ಲಿ ಏನೈತೆ ಬ್ರದರ್, ಇಲ್ಲಿ ಏನು ಇಲ್ಲ,
ಇಲ್ಲಿ ಹಾಡಿಲ್ಲ, ಚಪ್ಪಳೆ ತಟ್ಟದಿಲ್ಲ, ಅಲ್ಲಿ ಆಮೇಲೆ ಸ್ತೋತ್ರ ಗೀತ್ರ ಕುಣಿದಾಡೋದು ಗಿಗಾಡೋದು ಏನಿಲ್ವಲ್ಲ. ತಬಳೆ, ತಬಳ, ಆ ಮೃದಂಗ, ಅದರ ಗಿಟಾರು, ಜೋರಾಗಿ ಹಾಡಾಡೋದು, ಅದರ ಒಂಥರ ಇರೋದು, ಇದೆಲ್ಲ ಯಾವ್ದು ಇಲ್ವಲ್ಲ ಬದರ್. ಇಲ್ಲಿ ಸೈಲೆಂಟ್ ಆಗೈತಲ್ಲ ಬದರ್, ಅಲ್ವರ ಸಮಾಧಾನ ಐತಲ್ಲ ಅಂತಂದ್ರೆ ಹೌದು. ಸೇತಾನು ಹಿಂಗೆ ರೀ ಮಾಡೋದು, ಸತ್ಯ ಅನ್ಬಿಟ್ಬಿಟ್ಟು ಬೇರೆ ಎಲ್ಲಾ ಧ್ವನಿಗಳೇನ್ ಮಾಡ್ತಾನೆ ನಮ್ಗೆ ಕೆಳಪಡಿಸ್ತಾನೆ, ಅಲ್ವರ. ಅದಕ್ಕೇನ್ ಮಾಡ್ತಾನೆ, ನಮ್ಗೆ ಅದೇ ಅಟ್ರಾಕ್ಷನ್ ತರಿಸ್ಬಿಡ್ತಾನೆ. ನೋಡಿ, ಏನ್ ಕ್ಲಬ್ಬ, ಡಿಸ್ಕೋನ ಇದು, ದೇವ್ರ ಆಲಯ. ಆ ದೇವ್ರ ಆಲಯದಲ್ಲಿ ಹಾಡುಗಳನ್ನ ಹಾಡು ಅಂತ ಹೇಳೋರೆ, ಹಾಡು ಹಾಡ್ತರ ಇರ್ಬೇಕ್ರಿ, ದೇವ್ರಿಗೆ ಕೀರ್ತನೆಗಳ ತರ ಇರ್ಬೇಕು, ಅಲ್ವರ. ಅದನ್ನ ತಗೊಂಡ್ಬಿಟ್ಟು ಒಂದು ಡಿಸ್ಕೋ ಕ್ಲಬ್ ತರ ತಬಾಳೆ ಗಿಬಳೆಲ್ಲ ಕುಚ್ಚು 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 ತಾಡಕೈತದ, ಅದೇನು ದೇವ್ರಿಗೆ ಮಾಡಂತ ಸಂಗೀತ ಇದ? ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಸೇತನ ಅದೇ ಮಾಡದ್ರಿ. ಏನ್ ಮಾಡೋ, ದೂರ ಹೋಗ್ಬೇಡ, ಹತ್ತದಲ್ಲಿ ಏನಾಗಿರುವ ಇರೋ. ಯಾಕೆ, ಏನೋ ಪ್ರಾಬ್ಲಮ್ ಬಂದ್ರೆ ವಾಪಸ್ ಮಾಡ್ಬಿಡುವ, ಓಡ್ ಬಂದ್ಬಿಡ್ಲಿ ಅಂತ ಅಂದ್ಬಿಟ್ಟು. ಅದರ ನಾವ್ ಹೆಂಗಿರ್ಬೇಕು ಗೊತ್ತಾ, ನಾವು ಮೋಸ ತರ ಇರ್ಬೇಕು ನೋಡಿ. ಮೋಸ ಏನ್ ಹೇಳ್ತಾನೆ, ವಿಮೋಚನಾ ಕಾಂಡ 9:27 ಬದರ್. ಓದಿ ರಾಜೇಂದ್ರ ಬದರ್, 9:27. ಬ್ರದರ್, ರಾಜೇಂದ್ರ ಬದರ್ ಓದ್ತೀರಾ? ಆಗ ಫರೋಹನು ಮೋಶೆ ಆರೋನನ್ನು ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು, ಯೆಹೋವನು ನ್ಯಾಯವಂತನು, ನನ್ನ ಜನರು ದೋಷಿಗಳು. ಬದರ್, ವಿಮೋಚನಾ ಕಾಂಡ 8ನೇ ಹೌದು. ಅಧ್ಯಾಯ 27ನೇ ವಾಕ್ಯ. 9 ಅಂತ ಹೇಳ್ಬೋದು. ಹೌದಾ, ಸಾರಿ ಬದರ್, ಕ್ಷಮಿಸ್ಬಿಡಿ. ವಿಮೋಚನಾ ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ನೋಡ್ರ, ಏನ್ ಕ್ಲಿಯರ್ ಆಗಿ ಹೇಳ್ತಾ ನೋಡ್ತೀನಿ. ನಾವ್ ಎಷ್ಟ್ ದಿನ ಪ್ರಯಾಣ ಮಾಡ್ಬೇಕು? 3 3 ದಿನ ಪ್ರಯಾಣ ಮಾಡ್ಬೇಕಂತೀರಿ. ಅದರ ದೇವ್ರ ಆಜ್ಞಾಪಿಸಿದ ಪ್ರಕಾರನೇ ಆರಾಧನೆ ಮಾಡ್ಬೇಕು, ಇಷ್ಟ ಬಂದಂತ ರೀತಿಯಲ್ಲ ರೀ. 3 ದಿನ ಪ್ರಯಾಣ ಮಾಡ್ಬೇಕು, ಒಂದೇ ದಿನನ? ಎಷ್ಟು ದಿನ ಆಗ್ಬೇಕಂತೆ? 3 days. ಅದರ ಎಂತ 3 days we need to travel in the wilderness. ಆ ಕಾಲದಲ್ಲಿ 3 ದಿನ ಪ್ರಯಾಣ ಅಂದ್ರೆ ಎಷ್ಟು ಕಿಲೋಮೀಟರ್ ಗೊತ್ತಾ ಏನ್ರಿ? 45 ಮೈಲಿ, ಅಂದ್ರೆ 70 ಕಿಲೋಮೀಟರ್ ರೀ. 70 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾನು ದೇವ್ರನ್ನ ಏನ್ ಮಾಡ್ಬೇಕು? ಆರಾಧಿಸ್ಬೇಕ್ರಿ. ನೀನ್ ಇಷ್ಟ ಬಂದಂತ ರೀತಿಯಲ್ಲಿ ಆರಾಧಿಸಕ್ ಆಗಲ್ಲಪ್ಪ ಅಂತ ಬಿಟ್ಟಲ್ವರ. ದೇವ್ರ ಮಕ್ಳು ಹಂಗೆ ಇರ್ಬೇಕ್ರಿ. ನಾವ್ ಹೆಂಗ ಆರಾಧಿಸ್ಬೇಕು ದೇವ್ರನ್ನ? ದೇವ್ರ ಹೆಂಗ್ ಹೇಳೋರು ಹಂಗೆ ಆರಾಧಿಸ್ಬೇಕು, ಇಷ್ಟ ಬಂದಂತ ರೀತಿಲಲ್ಲ ರೀ. ಅದರ ರೋಮಪುರದಲ್ಲಿ ಏನ್ ಹೇಳ್ತಾರೆ? ನಿಜವಾದ ಬುದ್ಧಿ ಉಳ್ಳ ಆರಾಧನೆ ಯಾವುದು? ಓದಿ ರೋಮಪುರದಲ್ಲಿ 12ನೇ ಅದೇ 1ನೇ ವಾಕ್ಯ ಓದಿ ಬದರ್. ಸಹೋದರರೇ, ಕರೆಕ್ಟ್ ಬದರ್. ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸರಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ಣವಾದ ಆರಾಧನೆ. ಇದೇ ನಿಮ್ಮ ವಿವೇಕಪೂರ್ವಕ ಆರಾಧನೆ. ಇದ್ದರಿ ಈ ರೀತಿ ದೇವ್ರ ಹಿಂಗೆ ಹೇಳೋದು ಹಿಂಗೆ ಆರಾಧಿಸ್ಬೇಕು. ಇಲ್ಲ ದೇವ್ರೆ ನಂಗೆ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಅದನ್ನೇ ಆರಾಧಿಸ್ಬೇಕು ಅಂದ್ರೆ ನೀನ್ ಮಾಡ್ಕೊಳಪ್ಪ ನಿನ್ ಸ್ಯಾಟಿಸ್ಫ್ಯಾಕ್ಷನ್ಗೆ. ದೇವ್ರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿರುವಂತ ಒಂದು ಯಜ್ಞ ಅಂತಂದ್ರೆ ನಮ್ಮನ್ನ ನಾವೇ ದೇವ್ರಿಗೆ ಸಂಪೂರ್ಣವಾಗಿ ಅರ್ಪಿಸೋದು. ಚೇತನ ಏನ್ ಮಾಡ್ತಾನೆ ಅಲ್ಲಿ? ಇದನ್ನ ಮಾಡಿದ ರೀತಿಯಲ್ಲಿ ನಮ್ಮ ಮೈಂಡ್ ನ ಡಿಸ್ಟ್ರಾಕ್ಟ್ ಆಗತ್ತರ ಏನ್ ಮಾಡ್ತಾನೆ? ಹಳೆದೆಲ್ಲ ಜ್ಞಾಪಕಿಸ್ತಿರ್ತಾನೆ. ಇಸ್ರೇಲ್ ಜನಗಳಿಗೆ ಹೆಂಗ್ ಜ್ಞಾಪಿಸ್ತಾ? ಅಲ್ಲಿ ಏನೋ ಈರುಳ್ಳಿ ತಿಂತಾ ಇದ್ರಿ, ಸೌತೆಕಾಯಿ ತಿಂತಾ ಇದ್ರಿ, ಅಲ್ಲರ ಮೀನ್ ತಿಂತಾ ಇದ್ರಿ, ಕರ್ಬೂಜ ತಿಂತಾ ಇದ್ರಿ ಅಂತ ಜ್ಞಾಪಿಸ್ತಾನ. ಅದೇ ತರ ನಮ್ಗೇನ್ ಜ್ಞಾಪಿಸ್ತಾನೆ? ಅಲ್ಲಿ ದೊಡ್ಡ ಒಂದು ಸಂಗೀತ, ಒಂದು ವಾದ್ಯರ ಗುಂಪೆ ಇದೆ, ದೊಡ್ಡ ಒಂದು ಸಭೆ ಇದೆ, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇನ್ಫ್ಲೂಯೆನ್ಸ್ ಇದಾರೆ, ಎಷ್ಟು ಪ್ರಭಾವಿ ಜನಗಳಿದ್ದಾರೆ, ನಮ್ಗೇನೋ ಕಷ್ಟ ಅದ ಎಲ್ಲ ಓಡ್ ಬರ್ತಾರೆ. ಅಲ್ವರ ಇಲ್ಲಿ ಯಾರಿದ್ದಾರೆ? ಅಲ್ವರ ಇಲ್ಲಿ ಯಾರು ಇಲ್ಲ, ಬಡಪಾಯಿಗಳು. ಕರ್ತನಲ್ಲಿ ಪ್ರೀತಿ ಸತ್ಯಕ್ಕೆ ಕರೆದಿರೋರು ದೇವ್ರು ಎಂತನ ಕರೆದವ್ರೆ ಅಂತ ಹೇಳ್ತಾರೆ ಬೈಬಲಲ್ಲಿ. ಜ್ಞಾನಿಗಳು ಅನೇಕರು ಇಲ್ಲ, ವಿವೇಕಗಳು ಅನೇಕರು ಇಲ್ಲ. ಅಲ್ವರ ನೋಡ್ಬೇಕಾದ್ರೆ ದೇವರು ಏನ್ರಿ ಬಡತನದಲ್ಲಿರೋರ್ನೇ, ವಿಶ್ವಾಸದಲ್ಲಿ ಶ್ರೀಮಂತರಾಗಿರೋನೇ ದೇವ್ರೇ ಮಾಡಿದ್ ನಮ್ಗೆ ಕರೆದಿರೋದ್ರಿ. ಮೋಸೆ ಹೇಳ್ದಂತ ರೀತಿಲಿ 3 ದಿನ ಪ್ರಯಾಣ ಮಾಡ್ತೀನಿ, ಎಷ್ಟೇ ದೂರ ಇರ್ಲಿರಿ. ದೇವ್ರ ಮಕ್ಕಳು ಪ್ರಯಾಣ ಮಾಡಕ್ಕೆ ಏನಾಗಿರ್ಬೇಕು ಗೊತ್ತಾ? ಸಿದ್ಧವಾಗಿರ್ಬೇಕು. ನಮ್ಮ ಕರ್ತನು ಪರಲೋಕದಿಂದ ಭೂಲೋಕಕ್ಕೆ ಬಂದವ್ರೆ, ಪಕ್ಕದಲ್ಲೇ ಐತಾ, ನಮ್ಮನೆ ಪಕ್ಕದಲ್ಲಿ ಇರೋದು. ಅವ್ರ ರಿಸ್ಕ್ ತಗೊಂಡು ನಮಗ ಪ್ರಾಣ ಕೊಟ್ಟಾರೆ ಅಂತಂದ್ರೆ ನಾವು ಸ್ವಲ್ಪ ರಿಸ್ಕ್ ತಗೊಂಡೆ ದೇವ್ರಿಗೋಸ್ಕರ ಒಂದು ದೇವ್ರ ಆರಾಧನೆಗೆ ಬದಲವನ್ನ ಹೆಂಗೆ ದೇವ್ರ ಮಕ್ಕಳು ಮೋಸ ತರ ಇರ್ಬೇಕು. ನೋ ಕಾಂಪ್ರಮೈಸ್. 3 ದಿನ ಪ್ರಯಾಣ, ಎಷ್ಟೇ ದೂರ ಆಗ್ಲಿ, ಏನೇ ಕಷ್ಟ ಆಗ್ಲಿ, ರಿಸ್ಕ್ ತಗೊಂಡು ದೇವ್ರಿಗೋಸ್ಕರ ಏನ್ ಮಾಡ್ತೀನಿ ನಾನು? ಬದುಕ್ತೀನಿ. ನಿಜವಾದ ಜೀವವುಳ್ಳ ದೇವ್ರಿಗೆ ಬುದ್ಧಿ ಉಳ್ಳ ಆರಾಧನೆ ಮಾಡ್ತೀನಿ. ಏನಾಗಿರ್ಬೇಕು ನಾವು ಇರ್ಬೇಕ್ರಿ.
ಅಲ್ವರ ಅದಕ್ಕೆ ನೋ ಕಾಂಪ್ರಮೈಸ್ ಅಲ್ವರ. ನೋಡ್ರಿ, ಹೀಗಾಗಿದ್ಮೇಲೆ ತಿರ್ಗಾ ಉಪದ್ರವ ಬರ್ತದೆ. ತಿರ್ಗಾ ಉಪದ್ರವ ಬಂದವಾಗ ಏನಪ್ಪ ಆಗ್ತಾರೆ ಅಂತಂದ್ರೆ ವಾಪಸ್ ಜಾಸ್ತಿ ಆಗ್ತದೆ. ಆವಾಗ ಮೋಸೆನ ಇನ್ನೊಂದ್ಸತಿ ಕರೆಸ್ತಾನೆ ಫಾರೋ, ಇನ್ನೊಂದ್ಸತಿ ಕರ್ಸಪ್ಪ ಮಾತಾಡೋಣ ಅಂತಂದ್ಬಿಟ್ಟು. ಅವಾಗ ಏನಾಗ್ತದೆ ನೋಡಿರ್ತೀನಿ. ಎಲ್ಲಪ್ಪ ಅಂದ್ರೆ ವಿಮೋಚನಾ ಕಂಡ 10ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ 8ನೇ ವಾಕ್ಯ ಓದ್ರಿಂತೀನಿ. ವಿಮೋಚನಾ ಕಂಡ 10ನೇ ಅಧ್ಯಾಯ 8ನೇ ವಾಕ್ಯ ಬದರ್. ಅದನ್ನು ಕೇಳಿ ಫರೋಹನು ಮೋಶೆ ಆರೋನರನ್ನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು, ಆದರೆ ಯಾರು ಹೋಗಬೇಕೆನ್ನುತ್ತೀರಿ ಎಂದು ಕೇಳಲಾಗಿ. ನೋಡ್ರಿ ಏನ್ ಹೇಳ್ತಾರೆ ಇವಾಗ ಇವರೇ ಸ್ವಲ್ಪ ಏನ್ ಮಾಡ್ತಾರೆ, ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಕರ್ದಿದ್ದು ಆಕ್ಚುಲಿ ಏನು, ಮೋಸಸ್ನ ಕಾಂಪ್ರಮೈಸ್ ಮಾಡಕ್ಕೆ. ಅಲ್ಲಿ ಸಿಚುವೇಶನ್ ಏನಾಗ್ತೈತೆ ಅಂತಂದ್ರೆ ನೋಡಿ, ಫಾರೋನೇ ಕಾಂಪ್ರಮೈಸ್ ಮಾಡ್ತಾನೆ. ಸರಿಯಪ್ಪ ನೀವೆಲ್ಲ ಹೋಗ್ಬೇಕು ತಾನೆ ಆರಾಧಿಸ್ಬೇಕು ಅಂತಲ್ಲ, ಸರಿ ಸಂತೋಷ ಆಯ್ತು, ಯಾರು ಹೋಗ್ತೀರಾ? ಯಾರು ಹೋಗ್ತಾ ಇದ್ದೀರಾ ನೀವು ಆರಾಧನೆ ಮಾಡಕ್ಕೆ? ನೀವು ಏನ್ ಮಾಡ್ರಿ ನೀವು, ಎಲ್ಲಾರು ಹೋಗ್ಬಿಡಿ. ಯಾರು ಹೋಗಿ ಅಂತ ಹೇಳ್ತಾರೆ? 11ನೇ ವಾಕ್ಯ ಓದಿ ಬದರ್, 11th ವರ್ಸ್ ಬದರ್, ಅದರಲ್ಲೇ ಬದರ್. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು. ನೋಡ್ರ, ಗಂಡಸರು ಮಾತ್ರ ಹೋಗ್ಬೋದ್ರಿ, ಬೇರೆ ಯಾರು ಹೋಗ್ಬಾರ್ದು ಅಂತ ಹೇಳ್ತಾರೆ ನೋಡ್ತೀನಿ. ಅಲ್ದರ ಏನರ್ಥ ಗಂಡಸರು ಮಾತ್ರ ಹೋಗಿ ಅಂತಂದ್ರೆ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ನಾನು ನೋಡಿ ಊರಿಗೆ ಹೋಗ್ತೀರಿ, ನೀವೆಲ್ಲ ಊರಿಗೆ ಹೋಗ್ತೀರಲ್ವಾ? ಊರಿಗೆ ಹೋಗ್ಬೇಕಾದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀರಾ ಅಲ್ದರ? ರಿಟರ್ನ್ ಟಿಕೆಟ್ ಜೊತೆಗೆ ಮಾಡ್ಕೊಂತೀರಾ ಇಲ್ವಾ? ಅಲ್ಲಿ ಹೋಗಿ ನೋಡ್ಕೊಳೋಣ ಅಂತ ಬಿಡ್ತೀರಾ? ರಿಟರ್ನ್ ಟಿಕೆಟ್ ಜೊತೆಗೆ ಮಾಡ್ಕೊಂತೀರಾ ಇಲ್ವಾ? ಮಾಡ್ಕೊಂತೀರಿ. ಯಾಕೆ ರಿಟರ್ನ್ ಬರ್ಬೇಕು? ಏನಕ್ಕೆ? ಏನ್ ಪ್ರಯೋಜನ? ಕುಟುಂಬ ಇದೆಯಲ್ಲ ಬ್ರದರ್, ಕುಟುಂಬ ಐತಲ್ಲ, ಇಲ್ಲಿ ಫ್ಯಾಮಿಲಿ ಇರೋದ್ರಿಂದ ರಿಟರ್ನ್ ಟಿಕೆಟ್ ಬೇಕೇ ಬೇಕು ನಮ್ಗೆ. ಸೇತಾನ್ ಹೆಂಗ್ ಗೊತ್ತಾ ಹೇಳ್ತಾವನೆ, ಹೋಗ್ರಪ್ಪ ನೀ ತಾನೇ ಸತ್ಯ ಕೇಳಿದ್, ಹೋಗೋಕ್ ಪರವಾಗಿಲ್ಲ. ನೀನ್ ಯಾಕೆ ಅಲ್ವರ? ನೀನ್ ತಾನೇ ಸತ್ಯ ಕೇಳಿದ್ದು, ನಿಮ್ ಹೆಂಡತಿ ಕೇಳಿಲ್ವಲ್ಲ, ನಿಮ್ ಹೆಂಡತಿ ಏನ್ ಮಾಡಿ ಇಲ್ಲೇ ಬಿಟ್ಬಿಟ್ಟು ನೀನ್ ಹೋಗು. ನೀನ್ ತಾನೇ ಸತ್ಯ ಕೇಳಿದ್, ನೀನು ಹೋಗು, ಪರವಾಗಿಲ್ಲ. ಎಷ್ಟೋ ಜನ ಏನ್ರೆ ಇದಕ್ಕೆ ಔಟ್ ಆಗ್ಬಿಡ್ತಾರೆ. ಕರೆಕ್ಟ್ ಹೌದಲ್ವಾ? ನಾನ್ ಸತ್ಯ ಕೇಳಿದ್ದು, ನಮ್ಮ ಹೆಂಡತಿನ ಡಿಸ್ಟರ್ಬ್ ಮಾಡ್ಬೇಕು? ನಾವು ಇಲ್ಲೇ ಇದ್ಬಿಡೋಣ, ಸಂತೋಷವಾಗಿ ಸುಖವಾಗಿ ಏನ್ ಮಾಡೋಣ, ಇದ್ಬಿಡೋಣ ಅಂತಂದ್ಬಿಟ್ಟು. ಇನ್ನು ಕೆಲವು ಜನ ಸಿಸ್ಟರ್ಸ್ಗಳು ಚೆನ್ನಾಗಿ ಸತ್ಯ ಕೇಳಿರ್ತಾರ್ರಿ, ಬ್ರದರ್ಸ್ಗಳು ಏನ್ ಮಾಡಿಲ್ಲ, ಸತ್ಯನ ಕೇಳಿರಲ್ಲ ಅಲ್ದರ. ಅವಾಗ ಏನ್ ಮಾಡ್ತಾರೆ, ಇದೆ ಸರಿಯಪ್ಪ ನಮ್ ಗಂಡಲ್ಲಿ ಹೋಗ್ಲಿ ಬಿಡು, ಪರವಾಗಿಲ್ಲ, ಹೆಂಡತಿ ಏನ್ ಮಾಡೋಣ ಇಲ್ಲಿ ಸತ್ಯ ಕೇಳಿ ಬಂದ್ಬಿಡೋಣ ಅಂದ್ಬಿಟ್ಟು ಅಲ್ವರ. ಏನ್ ಗೊತ್ತಾ ಮೀನಿಂಗು? ರಿಟರ್ನ್ ಟಿಕೆಟ್ ಅದರ ಇಸ್ರೇಲ್ ಜನಗಳಿಗೆ ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ಹೋಗೋದ್ರೆ ಮೀನಿಂಗು, ಇವರೆಲ್ಲ ಆಸ್ತಿ ಎತ್ಕೊಂಡು ಹೋದ್ರೆ ರಿವರ್ಸ್ ಬರೋಕೆ ರೆಡಿ ಆಗಿರೋರು, ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ಹೋಗಿರೋ ಏನಾಗಿರೋರು? ಡೆಫಿನೆಟ್ ಆಗಿ ಸ್ವಲ್ಪ ದಿನದಲ್ಲಿ ವಾಪಸ್ ಏನಾಗಿರೋ ಓಡ್ಬಿಟ್ಟಿರೋರು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಚೇತಾನ್ ಇದೇ ರೀ ಮಾಡೋದು. ಸತ್ಯ ಕಲ್ಪಲ್ ನೀನ್ ಮಾತ್ರ ಸತ್ಯ ಕಲ್ತಿದ್ಯಲ್ಲಪ್ಪ, ಒಟ್ಟೋಗು ಪರವಾಗಿಲ್ಲ, ಆದ್ರೆ ನೀನ್ ಹೆಂಡತಿ ಮಕ್ಳು ಏನ್ ಮಾಡಿ ಇಲ್ಲೇ ಬಿಟ್ಟೋಗು ಅಲ್ದರ. ಸಂಡೆ ಮಾತ್ರ ಏನ್ ಮಾಡಿ ಹೆಂಡತಿ ಮಕ್ಳು ಇಲ್ಲಿ ಬರ್ಲಿ, ಏನ್ ಮಾಡೋ ನೀನ್ ಹೋಗ್ಬಿಟ್ಟ ನೀನು ಬಂದ್ಬಿಡು. ಏನ್ ಮೀನಿಂಗು? ರಿಟರ್ನ್ ಟಿಕೆಟ್ ತಗೊಂಡಿಗೆ. ನೋಡಿ, ನಾವೆಷ್ಟೋ ಜಾಗದಲ್ಲಿ ಎಷ್ಟೋ ವರ್ಷ ಪಾಠಗಳು ಹೇಳ್ಕೊಡ್ತೀರಿ. ತುಮಕೂರಲ್ಲಿ ಒಂದ್ ಜಾಗದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾರೆ, ಅದರ ಸೂಪರ್ ಕಲಿತಾ ಇದ್ರು ಅದರ. ಏನ್ರಿ ಫುಲ್ ಫ್ಯಾಮಿಲಿ ಸತ್ಯ ಕಲಿತಾ ಇದ್ರು. ಹೋಗ್ತಾ 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 ಏನಾದ್ರು ಸಿಸ್ಟರ್ ಸತ್ಯನೇ ಬಿಟ್ಟು ಹೋಗ್ಬಿಟ್ರಿ. ಗಡ್ಡ ಮಾತ್ರ ಸೂಪರಾಗಿ ಕಲ್ತರು, ಸೂಪರಾಗಿ ಕಲ್ತಿ ದುಡುವಾಗಿ ಏನ್ ಮಾಡೋದು, ಸತ್ಯಲ್ಲಿ ನಿಂತ್ಕೊಂಡ್ರು. ಆದ್ರೆ ಕೊನೆಗೆ ಏನಾಗೋಯ್ತು ಅಂತಂದ್ರೆ, ಇವ್ರ ಹೆಂಡತಿ ಮನೆ ಪಕ್ಕದಲ್ಲೇ ಒಂದು ಸಭೆ ಇದೆ, ಅಲ್ಲಿಗೆ ಏನ್ ಮಾಡಿದ್ರು, ಓಕೆ ಶುರು ಮಾಡೋರು ನೋಡಿರ್ತೀನಿ ಅಲ್ವರ. ಇವ್ರು ಏನ್ ಮಾಡಿದ್ರು, ಅಲ್ಲಿ ಸಭೆಗೆ ಹೋಗ್ತಾ 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 ಇವ್ರ ಮನೇಲಿ ಮೀಟಿಂಗ್ ಬರೀ ಗಂಡ ಮಾತ್ರ ಏನ್ ಮಾಡೋದು, ಅಟೆಂಡ್ ಮಾಡೋಕ್ಕಾಗಿತ್ತು. ಗಂಡಿಗೆ ಸತ್ಯ ಎಲ್ಲ ಇಷ್ಟ ಆಗೋಯ್ತು, ಸತ್ಯಕ್ಕೋಸ್ಕರ ಬಾಳಕ್ಕೆ ಏನಾಗೋಯ್ತು, ಇಷ್ಟ ಆಗೋಯ್ತು. ಆದ್ರೆ ಇವ್ರ ಹೆಂಡತಿ ಮಾತ್ರ ಇಲ್ವೇ ಇಲ್ಲ ರೀ. ಏನ್ರಿ ಕೊನೆಗೆ ಏನ್ರಿ ಎಲ್ಲೂ ಒಟ್ಟಿಗಿರೋಣ ಬನ್ನಿ ಅಂತ ಹೇಳಿದ್ರೆ 7 ಮಾತು ಕೇಳ್ತಲ್ಲ, ಕಣ್ಣೀರ್ ಇಡೋಕ್ ಶುರು ಮಾಡ್ಬಿಟ್ರು, ಗೊಳೋ ಅಂತ ಅಳಕ್ ಶುರು ಮಾಡ್ಬಿಟ್ರು. ಕೊನೆಗೆ ಗಂಡ ಏನ್ ಮಾಡಿದ್ರು, ಅಯ್ಯೋ ಇನ್ನೇನಪ್ಪ ಮಾಡೋಣ, ಇನ್ನೇನು ವಿಧಿ ಇಲ್ವಲ್ಲ, ಹೆಂಡತಿ ಇಲ್ಲ ಅಂತ ಏನ್ ಮಾಡೋದು ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡೋಗಿ ಶುರು ಮಾಡ್ಬಿಟ್ರು. ಕೊನೆಗೆ ಏನಾಯ್ತು ಅಂತಂದ್ರೆ ಏನ್ರಿ, ಈ ಹೆಂಡತಿ ಹಠದಿಂದ ಅವರು ಸತ್ಯನೇ ಬಿಟ್ಟೇನಾಗ್ಬಿಟ್ರು, ಹೊಟ್ಟೆ ಹೋಗ್ಬಿಟ್ರಿ. ಕೊನೆಗೆ ಕುಡಿಯೋದ್ ಗಿಡಿಯೋದೆಲ್ಲ ಕಲ್ತ್ಬಿಟ್ರು ನೋಡಿರ್ತೀನಿ. ಸಂಪೂರ್ಣವಾಗಿ ಏನಾಗ್ಬಿಟ್ರು, ಸತ್ಯನ ಹೊರಗಡೆ ಹೋಗ್ಬಿಟ್ರು. ಇವಾಗ ಸಿಸ್ಟ್ರು ಅಳ್ತಾರೆ, ಅಯ್ಯೋ ನನ್ನ ಗಂಡ ಎಷ್ಟು ಒಳ್ಳೆಯವರಾಗಿದ್ರು, ಅಯ್ಯೋ ನನ್ನ ಗಂಡನ ಮಾತು ಕೇಳಿದ್ರೆ ಎಷ್ಟು ಚೆನ್ನಾಗಿರೋದು, ಇಬ್ರು ಒಟ್ಟಿಗೆ ಸತ್ಯ ಇಲ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಂತಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ನಾವು ಸತ್ಯ ಕೇಳ್ಬೇಕಾದ್ರೆ ಹೇಳೋದು, ದಯವಿಟ್ಟು ಕುಟುಂಬವಾಗಿ ಸತ್ಯನ ಕೇಳಿ. ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಒಟ್ಟು ಕೂತ್ಕೊಂಡು ಸತ್ಯನ ಕೇಳಿ. ಸೇತಾನ ಹೆಂಗ್ ಗೊತ್ತಾ ಮಾಡ್ತಾನೆ, ನಮ್ಮನ್ನ ಅಟ್ಯಾಕ್ ಮಾಡ್ಬೇಕಾರೆ ಕುಟುಂಬದಿಂದನೇ ಅಟ್ಯಾಕ್ ಮಾಡೋದು. ಆದಾಮ್ಗೆ ಹೆಂಗ್ ಅಟ್ಯಾಕ್ ಮಾಡ್ದ? ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಆಯ್ತಾ? ಇಲ್ಲ ರೀ. ಏವಾಳ್ನ ಇಟ್ಕೊಂಡು ಏನ್ ಮಾಡ್ದ? ಅಟ್ಯಾಕ್ ಮಾಡ್ದ. ಏವಾಳ್ನ ಇಟ್ಕೊಂಡು ಏನ್ ಮಾಡ್ದ? ಆದಾಮ್ನ ಬೀಳಿಸ್ತಾ. ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಸೇತಾನ್ಗೂ ಚೆನ್ನಾಗಿ ಗೊತ್ತಿತ್ತು, ಆದಾಮ್ನ ಮುಟ್ಟಕ್ ಸಾಧ್ಯನೇ ಇಲ್ಲ ಅಂತಾರೆ.
ಬೈಬಲ್ ಹೇಳ್ತಾರೆ ಅಲ್ರ ಏನ್ರಿ ಆದಾಮು ವಂಚನೆಗೆ ಒಳಗಾಗಲಿಲ್ಲ, ಏವಾಳೋ ಏನಂದ್ಲಿ ವಂಚನೆಗೆ ಒಳಗಾಗ್ಲಂತ ಬೈಬಲ್ ಇದೆ. ಅದ್ರ ಹಂಗಂದ್ರೆ ಆದಾಮನ ಮುಟ್ಟಕ್ ಸಾಧ್ಯ ಇಲ್ಲ. ಸೇತಾನ್ ಇದೇ ತರ ನಮ್ಮನ್ನ ಮುಟ್ಬೇಕಾರೆ ನಮ್ಮ ಕುಟುಂಬದ ಮುಖಾಂತರ ಮುಟ್ತಾನ್ರಿ. ಅದಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಸೇರಿ ಮಾಡ್ಬೇಕ್ರಿ. ಸತ್ಯ ಕಲ್ತಿದ್ಮೇಲೆ ಎಲ್ಲ ಬಿಟ್ಟು ಬರ್ಬೇಕ್ರಿ. ಅದರ ಸತ್ಯ ಕಲ್ತಿದ್ಮೇಲೆ ಅಲ್ಲಿ ಸುಳ್ಳಲಿರೋಕ್ಕೆ ಸಾಧ್ಯ ಇಲ್ಲ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರಗಳೇ ಏನ್ರಿ. ಅದಕ್ಕೆ ಎಷ್ಟೋ ಜನ ಏನ್ರಿ ಇದಕ್ಕೆ ಬಿಡೋಗ್ಬಿಡ್ತಾರೆ. ಗುಳೋ ಅಂತ ಹತ್ಬಿಟ್ರೆ ಮುಗ್ದೋಯ್ತು. ಅಯ್ಯೋ ಆಯ್ತಮ್ಮ ಬಿಡಮ್ಮ, ಆಯ್ತು ನೀ ಹೇಳಿ ಜಾಕೆ ಹೋಗೋಣ, ಮನೆ ಮಾಡ್ಕೊ ಹೋಗೋಣ ಅಂಬ್ ಏನ್ ಮಾಡ್ತಾರೆ, ಸತ್ಯ ಬಿಟ್ಬಿಟ್ಟು ಎಷ್ಟೋ ಜನ ಅದನ್ನೇ ಹೊಟ್ಟು ಹೋಗ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಏನ್ರಿ, ಯಾರೋ ನನ್ನನ್ನ ಏನ್ರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರ್ಕಿಂತ ಹೆಚ್ಚಾಗಿ ಏನ್ರಿ ನನ್ನನ್ನ ಪ್ರೀತಿ ಮಾಡಲ್ವೋ ಅವ್ರ ನನ್ನ ಶಿಷ್ಯನಾಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ನಾವು ಎಲ್ಲಾರ್ಕಿಂತ ದೇವ್ರನ್ನ ಪ್ರೀತಿ ಮಾಡೋರಾಗಿರ್ಬೇಕ್ರಿ ಅಲ್ವರ. ಅದಕ್ಕೆ ಮೋಸಸ್ ಏನು ಉತ್ತರ ಕೊಡ್ತಾ ನೋಡಿರ್ತೀರಿ. 9ನೇ ವಾಕ್ಯ ಓದಿಂತೀರಿ. ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಹ್ಮ್ ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳನ್ನು ಕುರಿದನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ನೋಡ್ರ ಏನ್ ಪಾಯಿಂಟ್ ಹೊಡೆದ ನೋಡಿರ್ತೀರಿ. ನಾವು ಜಾತ್ರೆ ಮಾಡ್ಬೇಕಪ್ಪ, ನೀನ್ ಹೇಳೋಂತ ರೀತಿಯಲ್ಲಿ 3 ದಿನ ಪ್ರಯಾಣಕ್ಕೆ ಹೋಗ್ಬಿಟ್ಟು ಇಲ್ಲೇ ಬಲಿ ಕೊಟ್ಬಿಡು, ಇಷ್ಟ ಬಂದಂಗೆ ಬಲಿ ಕೊಡೋಣ. ನೀನ್ ಹೇಳೋದ ಬೈಬಲ್ ಅಲ್ಲಿ ದೇವ್ರು ಕೊಟ್ಟವ್ರೆ, ಅದ್ರ ಪ್ರಕಾರ ಮಾಡಕ್ಬಿಟ್ಟು ನಿಂಗೆ ಇಷ್ಟ ಬಂದಂತ ನಿನಗೆ ಮೆಚ್ಚಿಗೆ ತರ ಮಾಡಕ್ಕಾಯ್ತಾರ? ಹಂಗೆಲ್ಲ ಮಾಡಕ್ಕಾಗಲ್ಲ. ನಾವು ಪ್ರಯಾಣ ಹೋಗಿ ಜಾತ್ರೆ ಮಾಡ್ಬೇಕು ಅಂತ ಹೇಳ್ತೀವಿ, ಫೆಸ್ಟಿವಲ್ ಮಾಡ್ಬೇಕು. ನಾವು ನಮ್ಮ ದೇವ್ರಿಗೆ ಏನ್ ಇಷ್ಟನೋ ಅದ್ರ ಪ್ರಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಕರ್ತನಲ್ಲಿ ಪ್ರೀತಿಗೆ ನಾವ್ ಹಂಗೆ ಇರ್ಬೇಕ್ರಿ. ಎಷ್ಟೋ ಜನ ಮಾಡ್ತಾರೆ, ಅಯ್ಯೋ ಬ್ರದರ್ ನಮ್ಮ ತಾಯಿ ಸಭೆ ಬದರೋದು, ಅದರಿಂದನೇ ನಾನು ಕ್ರೈಸ್ತ ನಂಬಿಕೆಗೆ ಬಂದಿರೋದು, ಅದನ್ನ ಬಿಟ್ಬಿಡಕ್ಕಾಯ್ತೀರ ಬ್ರದರ್. ಏನ್ ತಾಯಿ ಸಭೆ? ತಾಯಿ ಸಭೆನ ಅದು? ಓದಿ ತಾಯಿ ಸಭೆ ಬಗ್ಗೆ. ಏಷಯ 4:1 ಓದ್ರಿ ಯಾರಾದ್ರು. ಏಷಯ 4:1 ವಾಕ್ಯ ಓದ್ರಿ. ಇಲ್ಲಿ ನಮ್ಮ ಪ್ರಸನ್ನ ಬದರ್ ಪ್ರಸನ್ನ ಬದರ್ ಓದ್ಲಾ ಬ್ರದರ್? ಪ್ರಸನ್ನ ಬದರ್ 1 ನಿಮಿಷ. ಪ್ರಸನ್ನ ಬದರ್ ಸರಿ ಓದ್ರಿ. ಆ ದಿನದಲ್ಲಿ ಹ್ಮ್ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದ ಅನ್ನವನ್ನು ಉಣ್ಣುವೆವು, ಹ್ಮ್ ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು, ಹ್ಮ್ ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ಹ್ಮ್ ನಮ್ಮ ಅವಮಾನವನ್ನು ನೀಗಿಸಿ ಬಿಡು ಎಂದು ಕೇಳಿಕೊಳ್ಳುವರು. ನೋಡ್ರಿ, ಆ ದಿನದಲ್ಲಿ 7 ಮಂದಿ ಸ್ತ್ರೀ ಒಬ್ನೇ ಪುರುಷನ ಇಟ್ಕೊಂತಾರಂತೆ. ಇಟ್ಕೊಂಬಿಟ್ಟು ಏನ್ ಹೇಳ್ತಾರೆ, ನಮ್ಮ ಸ್ವಂತ ವಸ್ತ್ರನ ಉಡ್ಕೊಂತೀರಿ, ಸ್ವಂತ ಅನ್ನಪಾನ ಮಾಡ್ತೀರಿ, ಏನ್ ಮಾತ್ರ ಕೊಡೋ, ನೀನಿನ್ ಹೆಸರು ಮಾತ್ರ ಕೊಡೋದು ನಮ್ಮ ಮಾನ ಮುಚ್ಚೋಣಕ್ಕೆ ಅಂತ ಹೇಳ್ತಾರೆ. ಇದೇನ್ ಗೊತ್ತಾ ಅರ್ಥ? 7 ಮಂದಿ ಸ್ತ್ರೀಗಳು ಬೈಬಲ್ ಸ್ತ್ರೀಗಳಂತಂದ್ರೆ ಸಭೆ. ಪುರುಷ ಯಾರು? ಕ್ರಿಸ್ತನು. 7 ಅಂದ್ರೆ ಪರಿಪೂರ್ಣ, ಕಂಪ್ಲೀಟ್, ಸಂಪೂರ್ಣವಾಗಿ ಹೋಗ್ತಾ ಅಂತ ಎಲ್ಲ ಸಭೆ. ಇವತ್ತು ಇಟ್ಕೊಂಡಿರೋದು ಒಬ್ರನ್ನ, ಜೀಸಸ್ ಕೃಷ್ಣ ಇಟ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ, ಸ್ವಾಮಿ ನಮ್ಮ ವಸ್ತ್ರ ಒಂದು ಸ್ವಂತ ಇದೆ. ಏನು ಸ್ವಂತ ವಸ್ತ್ರ? 10% ಕಾಣಿಕೆ ಕೊಟ್ಬಿಟ್ರೆ ನಿಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ಬಿಡ್ತದೆ. ಅದರ ಸಭೆಗೆ ನೀವು ಬಂದ್ಬಿಟ್ರೆ ನಿಮ್ಮೆಲ್ಲ ಪಾಪಗಳೇನಂತ ಪರಿಹಾರ ಆಗ್ಬಿಡ್ತದೆ. ಅದರ ಅವ್ರದೇ ಸ್ವಂತವಾದಂಥ ನೀತಿ ಕೆಲಸಗಳಿದೆ, ಇವೆಲ್ಲ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ಬಿಡ್ತದೆ ಅಂತ ಐತೆ ಅಲ್ರ. ಆಮೇಲೆ ನಮ್ಮ ಸ್ವಂತ ಅನ್ನಪಾನನೇ ರೀ, ನಮ್ದೇ ಸ್ವಂತ ಫುಡ್ ಇದೆ, ನಾವೇ ರೆಡಿ ಮಾಡ್ಕೊತೀವಿ. ಥಿಯಾಲಜಿ ಕಾಲೇಜ್ ನಮ್ಗೆ ಚೆನ್ನಾಗಿ ರುಬ್ಬಿಟ್ಟವ್ರೆ, ರುಬ್ಬಿ ನಮ್ಗೆ ಬಲ್ಸ್ಬಿಟ್ಟವ್ರೆ. ಅದನ್ನ ಬಂದು ನಾವು ನಿಮ್ಗೆ ಏನ್ ಮಾಡ್ತೀವಿ, ರುಬ್ಬಿ ಕೊಡ್ತೀರಿ, ಇದನ್ನೇ ತಿನ್ಬೇಕು, ಇದನ್ನೇ ಕುಡಿಬೇಕು. ಇಲ್ಲ ಬ್ರದರ್, ನಂಗೆ ಬೈಬಲ್ ತುಂಬಾ ಪ್ರಶ್ನೆ, ಅದೆಲ್ಲ ಕೇಳ್ಬಾರ್ದು. ನೀವ್ ಏನ್ ಹೇಳ್ಕೊಡ್ದು ಕೇಳ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ ಅಲ್ವರ. ಅದಕ್ಕೆ ನಮ್ಗೇನ್ ಬೇಕು? ಮಾನ ಮರ್ಯಾದೆ ಮುಚ್ಕೊಳಕ್ಕೆ ಏನ್ ಬೇಕೋ, ನಿನ್ನ ಹೆಸರು ಮಾತ್ರ ಕೊಡು. ಯಾಕೆ? ಜೀಸಸ್ ಕ್ರೈಸ್ಟ್ ಅಂದ್ಬಿಟ್ಟು ಹೆಸರು ಇಲ್ಲ ಅಂತಂದ್ರೆ ಸಭೆಯಲ್ಲಿ ಯಾರೂ ಬರಲ್ಲ. ಹೌದಾ ಇಲ್ವೋ? ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲಾ ಸಭೆಯಲ್ಲಿ ಕ್ರಾಸ್ ಹಾಕ್ಬಿಡ್ತಾರೆ, ಜೀಸಸ್ ಅಂತ ಹೆಸರು ಹಾಕ್ಬಿಡ್ತಾರೆ. ಯಾಕೆ? ಓ ಜೀಸಸ್ ಅಂತ ಹೆಸರು ಹಾಕ್ಬಿಟ್ರೆ, ಓ ನೋಡಪ್ಪ ದೇವ್ರ ಮಕ್ಳು ಬಂದ್ಬಿಡ್ಲಪ್ಪ ಅಂದ್ಬಿಟ್ಟು ಅಲ್ವರ. ಇಲ್ಲ ಯಾರು ಹೋಗ್ತಾರೆ ಅಲ್ವರ? ಇಲ್ಲ ಏನ್ಬಿಡ್ತಾರೆ, ಓ ಯೆಹೋವನ ಸಾಕ್ಷಿಗಳು ಅಂತ ಹೇಳ್ಕೊಂಡ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲರೂ ಜೀಸಸ್ ಅಂತ ಬೋಡ. ಅದಕ್ಕೆ ಹೇಳ್ತಾರೆ 7 ಮಂದಿ ಸ್ತ್ರೀಗಳು 1 ಪುರುಷನ ಇಟ್ಕೊಂಡು. ಇವತ್ತು ಸಭೆ ಗತಿನೇ ಅದಿರಿ, ಎಲ್ಲ ಯೇಸು ಕ್ರಿಸ್ತನ ನಾಮ ಇಟ್ಕೊಂಡ್ಬಿಟ್ಟಾರೆ ಅಷ್ಟೇ ಹೊರ್ತು ಅವ್ರದ್ದು ಸ್ವಂತ ಉಪದೇಶಗಳೇ ಹೊರ್ತು ಕರ್ತನ ಉಪದೇಶಗಳು ಒಂದು ಏನಾಗಿಲ್ಲ, ಇಲ್ವೇ ಇಲ್ಲ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ, ಸೇತಾನ್ ಏನ್ ಮಾಡ್ತಾನೆ, ಇದೇ ತರ ನಮಗ್ ಮಾಡದ್ರಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ನೀವು ಯಾರು ಹೋಗ್ತೀರಾ, ಎಚ್ಚರಿಕೆಂಗಿರಪ್ಪ, ಹುಷಾರಾಗಿರು, ಏನೋ ಕೆಟ್ಟಿದ್ದಾಗ್ಬಿಡೋದು,
ಅಲ್ದರ ನೋಡಿ ವಾಕ್ಯ ಓದಿ ಚೆನ್ನಾಗಿ ಹೇಳ್ತೇನೆ. 10ನೇ ವಾಕ್ಯ ಓದ್ರಿ ಬದಲದಲ್ಲೇ. ವಿಮೋಚನ ಕಂಡ 10ನೇ ಅಧ್ಯಾಯ 10ನೇ ವಾಕ್ಯ ಬ್ರದರ್. ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದೈವ ನಿಮ್ಮುಂಟಾಗಬಹುದು. ಸರಿ ನೋಡಿಕೊಳ್ಳಿರಿ. ನೋಡ್ರ ಸರಿ ನೀವು ನೋಡಿ ದುರಾಲೋಚನೆ ಮಾಡಿಕೊಂಡವರು. ಏನೋ ಕೆಟ್ಟದಾಗ್ಬಿಡ್ತಾರಪ್ಪ, ಹುಷಾರಾಗಿರೋ ಅಂತ ಹೇಳಿರ್ತಾನೆ ಅಲ್ರ. ಅದಕ್ಕೆ ಎಷ್ಟು ಸೇತಾನ ಹಿಂಗೆ ಭಯಪಡ್ತದ್ದು, ಏನಪ್ಪ ಹೋಗ್ತೀಯಾ ಹೆಂಡತಿ ಮುಗ್ಲಕ್ಕೆ ನೋಡೋಗ್ಬಿಡ್ತೀಯಾ, ಏನಾಗ್ಬಿಡ್ತಾರಪ್ಪ ಅಲ್ಲಿ ನಿಮ್ಮ ಮಕ್ಳುಗಳಿಗೆ ಮದುವೆ ಮಾಡೋದು ಯಾರು? ಅಲ್ಲಿ ಒಳ್ಳೆ ಜೋಡಿ ಸಿಗ್ತದಾ? ಡಾಕ್ಟರ್ ಇಂಜಿನಿಯರ್ ಇದ್ದಾರಾ? ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ? ಅವ್ರಿಗೆ ಹೆಂಗ್ ಮದುವೆ ಮಾಡೋದು? ನೀನು ಹೋಗ್ಬಿಟ್ರೆ ಹೆಂಗೆ ಅಲ್ವರ? ನಿಂಗೆ ಸಮಾಧಿ ಮಾಡೋರು ಯಾರು? ಅಯ್ಯೋ ಅಲ್ಲೇನೋ ಇದೆಯಾ, ಹಿಂಗೆ ಭಯ ಪಡಿಸ್ಬಿಡೋದು, ಅದಾಗಲ್ಲ ಇದಾಗಲ್ಲ ಅಂದ್ಬಿಟ್ಟು ಯಾವುದಿಲ್ಲ ರೀ. ದೇವ್ರ ಮಕ್ಳಿಗೆ ದೇವ್ರ ಮದುವೆ ಮಾಡ್ದು ಇದ್ಬಿಡ್ತಾರ? ಕರ್ತನಲ್ಲಿ ಪ್ರೀತಿಯಾದ ಸೊಳ್ಳೆ ಆದಾಮನ್ ಅವಳಿಗೆನೇ ದೇವ್ರ ಮದುವೆ ಮಾಡಿರೋದು. ಯೇಸು ಕ್ರಿಸ್ತನ್ಗೆ ಮೊದಲ್ಗಿತ್ತಿ ಹುಡುಕ್ತವ್ರೆ. ಅಪೋಸ್ಟಲ್ಸ್ಗೆಲ್ಲ ಯಾರಿಗೂ ಮದುವೆನೇ ಆಗಿಲ್ವಾ? ಮದುವೆ ಆಗಿರ್ತಾರೆ. ಎಲ್ಲಿ ಮದುವೆ ಆಗಾರ? ಇವರೆಲ್ಲ ಔಟ್ಸೈಡ್ ಮದುವೆ ಆಗಾರ. ಸತ್ಯದಲ್ಲಿರೋದೇ ಮದುವೆ ಆಗ್ಬೇಕ್ರಿ. ನೋಡಿ, ನಾವು ಮದುವೆ ಆಗಿಲ್ಲ, ಸತ್ಯದಲ್ಲಿರೋದೇ ಮದುವೆ ಆಗಿರೋದು. ದೇವ್ರು ನಮ್ಗೆ ಏನ್ ಮಾಡ್ತಾರೆ? ಅದನ್ನ ಕೊಡ್ತಾರೆ. ದೇವ್ರ ಮಕ್ಳಿಗೆ ದೇವ್ರ ಮಕ್ಳು ಸಂಗಾತಿಯಾಗಿ ಏನ್ ಮಾಡ್ತಾರೆ? ಕೊಡ್ತಾರೆ. ಆವಾಗ ಕುಟುಂಬ ಸುಗಮವಾಗಿರ್ತದೆ. ಇಲ್ಲ ಗಂಡ ಒಬ್ರು ಸತ್ತಿಲ್ಲ, ಹೆಂಡತಿ ಸತ್ತಿಲ್ಲ ಅಂತಂದ್ರೆ ಭಾರಿ ಟೆನ್ಷನ್ ರೀ, ಭಾರಿ ಕಷ್ಟ ರೀ. ಆಯ್ತಾರೆ, ಹೆಂಡತಿ ಸತ್ತಿಲ್ಲ ಗಂಡ ಸತ್ತಿಲ್ಲ ಅಂತಂದ್ರೆ ತುಂಬಾ ಏನ್ರಿ ಕಷ್ಟ. ಇಬ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದಾರೆ ಅಂತಾರೆ, ಇಬ್ರು ಒಟ್ಟಿಗೆ ಏನ್ ಮಾಡಕ್ಲ ಸಮಾಧಾನವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಕುಟುಂಬವಾಗಿ ಏನ್ ಮಾಡ್ಬೇಕು? ನಾವು ದೇವ್ರನ್ನ ಆರಾಧಿಸ್ಬೇಕು ಅಲ್ವರ? ಅದಕ್ಕೆ ನೋಡ್ಬೇಕು, ಎಷ್ಟೋ ಜನಕ್ಕೆ ಸಮಾಧಿ ಚಿಂತೆ, ಅಯ್ಯೋ ಬದ ಸತ್ರೆ ಸಮಾಧಿ ಅಂತ. ಎಸ್, ನಮ್ಮಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ರೀ. ರಿಜಿಸ್ಟರ್ಡ್ ಅಲ್ಲರ, ನಮ್ಮ ಸಭೆ ರಿಜಿಸ್ಟರ್ ಆಗಿದೆ ಅಲ್ಲರ. ಇಡೀ ಕರ್ನಾಟಕದಲ್ಲಿ ಸಭೆಗಳನ್ನ ಸ್ಥಾಪನೆ ಮಾಡಕ್ಕೆ ಅಂತಂದ್ಬಿಟ್ಟು ರಿಜಿಸ್ಟರ್ ಆಗಿದೆ. ಎಲ್ಲಾ ಜಾಗದಲ್ಲಿ ಸಮಾಧಿಯಿಂದ ಹಿಡ್ದು ಮದುವೆಯಿಂದ ಹಿಡ್ದು ಎಲ್ಲಾ ಒಂದು ಸಮಾಜದಲ್ಲಿ ಏನಿದೆಯೋ ಇವೆಲ್ಲಾ ಕಾರ್ಯಗಳನ್ನ ಮಾಡೋದಿಕ್ಕೆ ನಾವೇನು ರಿಜಿಸ್ಟರ್ ಆಗಿದ್ದೀರಿ. ಅದ್ರ ಬಗ್ಗೆ ಚಿಂತೆ ದಯವಿಟ್ಟು ಬೇಡ. ಇದನ್ನೆಲ್ಲ ಖಂಡಿತವಾಗೂ ನಾವು ಸತ್ಯದ ಅನುಗುಣವಾಗಿ ದೇವ್ರ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಇವೆಲ್ಲವನ್ನು ಮಾಡೋಂಥ ಕೆಲಸಗಳು. ಅರ್ಥ ಆಯ್ತಾರ? ಅದರಿಂದ ಸಮಾಧಿ ಇದೆಯೋ ಇಲ್ವೋ, ಅದ್ರ ಮದುವೆ ಆಗ್ತಾರೋ ಇಲ್ಲೋ, ಏನು ಚಿಂತೆ ಮಾಡೋಕೆ ಎಲ್ಲ ಲೀಗಲ್ ಆಗಿ ಏನೆಲ್ಲ ಬೇಕು ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಅಲ್ರ. ಅದನ್ನ ಕರ್ತನಲ್ಲಿ ಪ್ರಿಯಗಳೇ, ಸೇತಾನ್ ಈ ಥರ ಮೈಂಡ್ನ ಡಿಸ್ಟರ್ಬ್ ಮಾಡ್ತಾ ಹೊಂತೀವಿ. ತಿರ್ಗಾ ಏನಾಗ್ತದೆ ಅಂದರೆ ಉಪದ್ರವಗಳು ಬರ್ತದೆ. ತಿರ್ಗಾ ಉಪದ್ರವ ಬಂದವಾಗ ಫಾರೂಕಲ್ಲಿ ಸಹಿಸ್ಕೊಳಕ್ಕಲ್ಲ, ಮೋಸನ್ಸ್ ಕರಿತಾನೆ. ಲಾಸ್ಟ್ ಟೈಮ್ ಫೈನಲ್ ಕರಿತಾನೆ ನೋಡಿರ್ತೀನಿ. ಲಾಸ್ಟ್ ಟೈಮ್ ಫೈನಲ್ ಕರಿಬೇಕಾರೆ ಅವಾಗ ಏನು ಕೊಡ್ತಾನೆ ಆಫರ್ ನೋಡಿ, ಕೊನೆಯದಾಗ ನೋಡೋಣ. ಇಲ್ಲಿ ವಿಮೋಚನ ಕಾಂಡದಲ್ಲಿ 10ನೇ ಅಧ್ಯಾಯ 24ನೇ ವಾಕ್ಯ. ಯಾರೋತ್ತೀರಾ? ಸೈಮನ್ ಬ್ರದರ್, ಜೋಸಫ್ ಬ್ರದರ್. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ನೋಡ್ರ ಏನ್ ಹೇಳ್ತಾರೆ? ನೀವೆಲ್ಲ ಹೋಗ್ರಿ. ಯಾರು ಹೋಗ್ರಿ? ನೀವು, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಹೋಗ್ರಪ್ಪ, ತೊಂದರೆ ಇಲ್ಲ. ಕುರಿದನಗಳೇನ್ ಮಾಡ್ಬಿಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ ಅಂದ್ರ. ಸರಿ, ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕಾರೆ ಏನ್ ಆಸ್ತಿ ಮಾಡಿದ್ರು? ಕುರಿಗಳ ಆಸ್ತಿ. ಅದೇ ತರ ಅವ್ರಿಗೆ ಆಸ್ತಿ ಬೇರೆ ಆಸ್ತಿ ಇತ್ತಾ? ಬೇರೆ ಯಾವ್ದು ಇಲ್ಲ brother. ಬೇರೆ ಯಾವ ಕುರಿ ಆಸ್ತಿ ಕಾಯ್ತಾರೆ. ಇರ್ತಾರೆ? ಅದೇ ಇದ್ದಿದ್ದು ಆಸ್ತಿ. ಹಂಗಾರೆ ಸೇತಾನ್ ಏನ್ ಹೇಳ್ತಾನ ಗೊತ್ತಾ? ಹೋಗೋದೈತಿ ಹೋಗು, ನಮ್ಗಂಗೆ ಹೇಳೋದು, ಹೋಗೋದೈತಿ ಹಾಳಾಗ್ ಹೋಗು, ಆದ್ರೆ ನೀನ್ ಆಸ್ತಿನೇ ಮಾಡಿಲ್ಲೇ ಬಿಟ್ಟು ಹೋಗ್ಬಿಡು. ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ ಮನ್ಸು ಎಲ್ಲಿರ್ತದೆ? ನಿಮ್ ಗಂಟೆ ಎಲ್ಲಿರ್ತದೆ ಅಲ್ಲೇ ನಿಮ್ ಮನ್ಸಿರ್ತದಂತ. ಹೇಳ್ತಾರ ಇಲ್ಲೋ? ಹಂಗಂದ್ರೆ ಏನಪ್ಪ ಅರ್ಥ ಗೊತ್ತಾ? ನೀನ್ ಗಂಟು ನಿಲ್ ಬಿಟ್ಟು ಹೋಗ್ಬಿಡು. ಅದೇನರ್ಥ? ನಿಮ್ ಮನ್ಸನ್ನೇ ಮಾಡೋ ಇಲ್ಲೇ ಬಿಟ್ಟು ಹೋಗ್ಬಿಡು ಅಲ್ವರ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಅಯ್ಯೋ ಹೋಗೋದು ಹೋಗ್ಬಿಡಪ್ಪ, ಕರೆಕ್ಟಾಗಿ ಕಾಣಿಕೆ ನೋಡು, ಕರೆಕ್ಟಾಗಿ ನೋಡ್ಬೇಕು, ಸಭೆಗೆ ನೋಡ್ಬೇಕು ಅಲ್ವರ. ಗಂಟು ಬಿಟ್ಟು ಹೋಗ್ಬಿಡು. ಯಾಕೆ? ಗಂಟಲ್ಲಿ ಇರ್ತದೆ, ನಮ್ಮ ಮನಸ್ಸಿನಾಗಿರ್ತದೆ, ಅಲ್ಲೇ ಇರ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಚೇತನ್ ಇದೇನ್ ಮಾಡೋದ್ರಿ? ಹೋಗೋದು ಹೋಯ್ತು ಹೋಗ್ಬಿಡಪ್ಪ, ಮನ್ಸನ್ ಮಾತ್ರ ಮಾಡೋ, ನೀನ್ ಇಲ್ಲೇ ಇರ್ಲಿ ಅಲ್ವರ. ಹೆಂಗೆ ಗೊತ್ತಾ? ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಹೋಗ್ಬಿಟ್ರಂತರಿ. ಆದ್ರೆ ಐಗುಪ್ತ ದೇಶ ಇಸ್ರೇಲ್ ಜನಗಳ ಬಿಟ್ಟೇ ಹೋಗ್ಲಿಲ್ಲ. ಅದೇ ಗೊತ್ತಾ ಅರ್ಥ? ಇವರು ಐಗುಪ್ತ ದೇಶ ಬಿಟ್ಟು ಹೋಗ್ಬಿಡ್ತಾರೆ, ಅದೇ ಮನ್ಸಲ್ಲಿ ಯಾವತ್ತೂ ಐಗುಪ್ತ ದೇಶನೇ ಇರ್ತಾ ಇತ್ತಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ನಾವೊಂದ್ಸತಿ ಐಗುಪ್ತ ದೇಶನ ಬಿಟ್ಟು ಬಂದಿದ್ಮೇಲೆ ಸಂಪೂರ್ಣವಾಗಿ ಮನ್ಸ್ಪೂರ್ವಕವಾಗಿ ಅದನ್ನ ಕಿತ್ತು ಬಿಸಾಕ್ಬೇಕ್ರಿ.
ಯಾವುದೇ ಕಾರಣಕ್ಕೂ ಅದಕ್ಕೆ ಅನ್ಯೋನ್ಯತೆನೇ ಇಟ್ಕೊಳಕ್ ಹೋಗ್ಬಾರ್ದು. ಹಾಫ್ ಹಾರ್ಟೆಡ್ನೆಸ್, ಅರ್ಧಂಬರ್ಧ ಮನ್ಸಲ್ಲಿ ನಾವು ದೇವ್ರಿಗೆ ಏನ್ ಮಾಡಕ್ ಹೋಗ್ಬಾರ್ದು, ಯಜ್ಞಗಳನ್ನ ನೈವೇದ್ಯಗಳನ್ನ ಬಲಿನ ಸಲ್ಸಕ್ಕೆ ಹೋಗ್ಬಾರ್ದು ಅಲ್ವರ. ಅದಕ್ಕೆ ಮೋಸ ಏನು ಉತ್ತರ ಕೊಡ್ತಾ ನೋಡಿರ್ತೀನಿ, ತುಂಬಾ ಚೆನ್ನಾಗಿ ಹೇಳ್ತಾನೆ ಇಲ್ಲಿ. 25ನೇ ವಾಕ್ಯ ಓದಿ ಬಿಡ್ತಾರೆ. ಅದಕ್ಕೆ ಮೋಶೆ, ಹ್ಮ್. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ಹ್ಮ್. ನಮ್ಮ ಎಲ್ಲಾ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ನೋಡ್ರ, ನಾವೆಲ್ಲ ಪಶು ಸಮಿತಿಗಳು ಹೋಗ್ಬೇಕಪ್ಪ. ಏನಕ್ಕೆ ಅಂದ್ರೆ ದೇವ್ರಿಗೆ ಏನ್ ಕೊಡ್ಬೇಕು, ಬಲಿನ ಕೊಡ್ಬೇಕು. ನಾನು ಬರೀ ಕೈನಲ್ಲಿ ಹೋಗ್ಬಿಟ್ರೆ ಏನ್ ಬರಿ ಕೊಡ್ಲಿ? ಅದೇ ತರ ಬ್ಯಾಬ್ಲೋನ್ನ ಬಿಟ್ಟು ಬಂದ್ರೆ ಪ್ರಯೋಜನ ಇಲ್ಲ ರೀ. ನೆಕ್ಸ್ಟ್ ಸ್ಟೆಪ್ ಸ್ಯಾಕ್ರಿಫೈಸ್ ಮಾಡ್ಬೇಕ್ರಿ. ನಮ್ಮ ದೇವ್ರಿಗೆ ಏನ್ರಿ ಬಲಿ ಕೊಡ್ಬೇಕು. ಇವಾಗ ನೀವ್ ಹೇಳ್ರಿ, ನಮ್ ದೇವ್ರಿಗೆ ಏನ್ ಬಲಿ ಕೊಡ್ಬೇಕು? ನಮ್ಮ ಹತ್ರ ಏನ್ ಬಲಿ ಇದೆ ಕೊಡಕ್ಕೆ? ದೇವ್ರು ನಮ್ಮ ಹತ್ರ ಯಾವ ಬಲಿನ ಎದುರು ನೋಡ್ತಾರೆ? ನಮ್ಮನ್ನ ನಾವೇ ಒಪ್ಪಿಸ್ಕೊಡೋದೇ ಬಲಿ. ಹೇಳ್ರಿ, ನಮ್ಮ ಹತ್ರ ದೇವ್ರ ಏನ್ ಬಲಿ ಕೊಡ್ತಾರೆ? ನಮ್ಮನ್ನ ಸಜೀವ ಯಜ್ಞವಾಗಿ ಒಪ್ಪಿಸ್ಕೊಡೋದೇ ಬಲಿ. ಹಾ, ತ್ಯಾಗ. ಏನ್ ತ್ಯಾಗ ಎದುರು ನೋಡ್ತಾರೆ? ನಮ್ಮ ಹತ್ರ ಏನ್ ಬಲಿ ಎದುರು ನೋಡ್ತಾರೆ? ನಮ್ಮ ಹತ್ರ ದುಡ್ಡು ನೋಡ್ತಾರಾ? ಹೇಳ್ರಿ. ನಮ್ಮ ಹೃದಯವನ್ನ ದೇವ್ರಿಗೆ ಅರ್ಪಿಸ್ಬೇಕು. ನಮ್ಮ ಹೃದಯನ ದೇವ್ರಿಗೆ ಅರ್ಪಿಸ್ಬೇಕು. ಓಕೆ, ಸೈಮನ್ ಬ್ರದರ್, ನಾವೇನು ಅರ್ಪಿಸ್ಬೇಕು ದೇವ್ರಿಗೆ? ನಮ್ಮನ್ನ ನಾವೇ ಅರ್ಪಿಸಿಕೊಳ್ಳಬೇಕು. ನಮ್ಮನ್ನ ಅರ್ಪಿಸ್ಬೇಕು. ನಮ್ಮನ್ನ ನಾವೇನ್ ಮಾಡ್ಬೇಕು? ಅರ್ಪಿಸ್ಬೇಕು. ಅರ್ಪಿಸ್ಬೇಕು. ಹಂಗಂದ್ರೆ ಏನ್ ಗೊತ್ತಾ ಮೀನಿಂಗು? ನಾವು ನಮ್ಮನ್ನ ಸಂಪೂರ್ಣವಾಗಿ ದೇವ್ರಿಗೆ ಏನ್ ಮಾಡ್ಬೇಕು? ಒಪ್ಪಿಸ್ಕೊಡ್ಬೇಕ್ರಿ ಅಲ್ವರ. ಇದೇ ತಾನೇ ದೇವ್ರ ಕೇಳಂತ ಬಲಿ. ದೇವ್ರು ನಮ್ಗೆ ಏನಾದ್ರು ದುಡ್ಡು ತಗೊಂಬ ಅಂತಾರ, ಇಲ್ಲ ಓರಿ ಎತ್ತುಗಳನ್ನ ತಗೊಂಬ ಅಂತ ಹೇಳ್ತಾರ, ಪೂಜೆ ಪುರಸ್ಕಾರ ಮಾಡು ಅಂತ ಹೇಳ್ತಾರ? ಏನು ಹೇಳಲ್ಲ ರೀ. ದೇವ್ರೇ ಅಂತಂದ್ರು, ಕಂದ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಏನ್ ಮಾಡು, ನನ್ಗೆ ಜೀವ ಬಲಿಯಾಗಿ ಒಪ್ಪಿಸ್ಕೊಡು. ನಿನ್ನ ಜೀವಿತನ ಜೀವ ಬಲಿಯಾಗಿ ಮಾಡು, ನಿನ್ಗೋ ಒಪ್ಪಿಸ್ಕೊಡು ಅಂತ ಹೇಳ್ತಾರೆ. ಅರ್ಪಿಸಬೇಕು. ಅದಕ್ಕೆ ಎಷ್ಟೋ ಜನ ಸುಮ್ನೆ ಸತ್ಯ ಕೇಳ್ಬಿಟ್ಟು ಸಭೆ ಬಿಟ್ಬಿಟ್ಟು ಪ್ರಯೋಜನ ಇಲ್ಲ ರೀ. ಕಾನ್ಸಿಕ್ರೇಷನ್ ಮಾಡ್ಕೊಬೇಕು. ಏನ್ರಿ? ತಮ್ಮ ದೇಹವನ್ನು ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು? ಅರ್ಪಿಸ್ಬೇಕು. ಅದಕ್ಕೆ ಮಾರ್ಚ್ 8ನೇ ತಾರೀಕು ಬ್ಯಾಪ್ಟಿಸಮ್ ಇದೆ ರೀ. ಅದನ್ನ ಸರಿಯಾದ ರೀತಿಲಿ ದೇವ್ರ ಸಂಗಡ ಒಳ್ಳೆ ಮನಸ್ಸಾಕ್ಷಿಯ ಒಡಂಬಡಿಕೆ ಏನ್ ಮಾಡ್ಬೇಕು? ನಾವು ಮಾಡ್ಕೊಬೇಕು. ಅದನ್ನ ಚಿಹ್ನೆಯಾಗಿನೇ ಮಾರ್ಚ್ 8ನೇ ತಾರೀಕು ಮಾಡ್ಬೇಕು. ಅದನ್ನ ಕಂಪಲ್ಸರಿ ಸತ್ಯ ಕೇಳಿ ಮೇಲೆ ಸತ್ಯಕೋಸ ಬಾಳ್ತೀನಿ ಅಂತಂದ್ಮೇಲೆ ದೇವ್ರ ಮಕ್ಕಳು ಅದನ್ನ ಮಾಡಬೇಕು. ಅದು ಮಾಡೋದು ಸೂಕ್ತ. ಅದರ ಇಲ್ಲ ದೇವ್ರೇ ನಾನು ಮಾಡಲ್ಲ, ಅನ್ಕೊಂಡು ಹಂಗಿರ್ತೀನಿ ಅಂತಂದ್ರೆ ಅದೆಲ್ಲ ದೇವ್ರಿಗೆ ಮೆಚ್ಚಿಯಾಗಂತಿರಲ್ಲ ರೀ. ಅದ ನಮಗೆ ಸಂತೋಷ ತರ್ಬೋದು, ನಮ್ಗೆ ತೃಪ್ತಿ ಇರ್ಬೋದು, ಆದ್ರೆ ಇದು ಕರ್ತನ ದೃಷ್ಟಿಗೆ ಏನ್ರಿ ಅದು ಯೋಗ್ಯವಾದದ್ದು ಅಲ್ಲ. ಅದಕ್ಕೆ ಮೋಸ ಏನ್ ಹೇಳ್ತಾನೆ, ನಾನಂಗೆ ಬರೀಕೇನಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಏನಪ್ಪ ಅನ್ಸಸ್ಲಿ, ನನಗೇನ್ ಬೇಕು? ಬಲಿಗಳು ಬೇಕು. ಬಲಿಗಳಿದ್ರೆ ದೇವ್ರ ಸಲ್ಸೋದಿಕ್ ಸಾಧ್ಯ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಸುಮ್ಮನೆ ಎಂಟಿ ಆಗಿ ಬಂದ್ಬಿಟ್ಟು ನಾನು ಸುಮ್ಮನೆ ಸತ್ಯ ಹಂಗೆ ಇರ್ತೀನಿ ಆಗಲ್ಲ ರೀ. ನಮ್ಮ ದೇಹನ ದೇವ್ರಿಗೆ ಸಜೀವಾಗಿ ನಾವು ಕೊಡ್ಬೇಕು. ಗಾಸ್ಪಲ್ ಕಂಡೀಷನ್ ಅದು. ಫಿಲಿಪಿಯರ್ 1:29 ಹೋದ್ರಿ ಯಾರಾದ್ರು? ಫಿಲಿಪಿಯರ್ 1:29 ಜೋಸಫ್ ಬ್ರದರ್ ಓದ್ತೀರಾ? ಫಿಲಿಪಿಯರ್ 1:29. ಹಾ ಬ್ರದರ್. ಒಂದು 29 ಅಲ್ಲ ಬ್ರದರ್? ಹೌದು ಬ್ರದರ್. ಹೆಂಗಾದರೂ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ಅನುಗ್ರಹವಾಗಿ ಏನ್ ಕೊಟ್ಟಿದ್ದಾರೆ? ನಂಬಿಕೆ ಇಡುವುದು, ಬಾಧೆಗಳನ್ನ. ಬರೀ ನಂಬಿಕೆ ಇಡ್ತಾನೆ ಆಗಲ್ಲ ರೀ, ಬಾಧೆಗಳನ್ನ ಕೂಡ ಏನ್ರಿ ಅನುಭವಿಸರಾಗಿರ್ಬೇಕ್ರಿ ಕರ್ತನಲ್ಲಿ ಬಿಡ್ರಿ. ಅವಾಗೆ ಏನ್ರಿ ದೇವ್ರಿಗೆ ಏನಾಗೋದು? ಮೆಚ್ಚುಗೆ ಆಗೋದು. ಇದು ಗಾಸ್ಪಲ್ ಏಜ್ ಅಲ್ಲಿ ಇರೋಂಥ ಕಂಡೀಷನ್ ರೀ. ಅದರ ಸರಿ, ಮೋಸ ಏನ್ ಹೇಳ್ತಾನೆ ಕೊನೆಗೆ ನೋಡಿ, 26ನೇ ವಾಕ್ಯ ಬದರ್ ವಿಮೋಚನಾ ಕಾಂಡ 10ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಮೋಸ ಸೂಪರ್ ಆಗಿ ಹೇಳ್ತಾರ ಮಾತನ್ನ, ಕೇಳಿಸ್ಕೊಳ್ಳಿ ಅಂತೀನಿ, ಗಮನ ಇಟ್ಟು ಎಲ್ಲರೂ. ಪ್ರಸನ್ನ ಬದರ್ ಲನೇ ಇದ್ದೀರಾ? ಪ್ರಸನ್ನ ಬದರ್ ಓದಿ, ಓದ್ರಿ ಬದರ್. ವಿಮೋಚನಾ ಕಾಂಡ 10ನೇ ಅಧ್ಯಾಯ 26ನೇ ವಾಕ್ಯ ಬದರ್. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡಬೇಕಲ್ಲವೇ? ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ನೋಡ್ರ, ಏನ್ ಹೇಳ್ತಾರೆ? ಏನ್ ಬಿಡ್ತೀನಿ ಅಂತಾರೆ ಮೋಸೆಸ? ಏನ್ ಬಿಡ್ತೀನಿ ಅಂತಾರೆ ಮೋಸೆಸ? ಏನ್ ಬಿಡಲ್ವಂತೆ? ಕೇಳಿಸ್ಕೊಂಡ್ರೆ ಎಲ್ಲಾರು? ಎಲ್ಲ ಗಮನ ಇಟ್ಟು ಕೇಳಿಸ್ಕೊಂತ ಇದಾರೆ ಇಲ್ಲ? ಏನಾದ್ರೂ ಬಿಡಲ್ಲ. ಒಂದು ಗೊರಸೆ
ಒಂದು ಗೊರಸು. ಗೊರಸು ಏನು ನೀನು? ಸೊ ಕುರಿಗಳ ಕಾಲಲ್ಲಿ ಆ ಪಾದದಲ್ಲಿ ನಾವೆಲ್ಲ ಇರ್ತದೆ. ಶೂ ಹಾಕ್ತಿರಿ ಗೊತ್ತಾ? ನಾವೆಲ್ಲ ಶೂ ಹಾಕ್ತಿರಿ. ಆತರ ಹಸುಗೆ ಶೂ ಹಾಕ್ತಾರ? ಕುದುರೆಗೆ ಇಲ್ಲ ಶೂ ಬ್ರದರ್. ಹಾಕ್ತಾರ? ಕುದುರೆಗೆ ಲಾಡ ಹಾಕ್ತಾರ ನೋಡಿದಿರಾ? ಹ ಏನ್ರಿ ಹಾರ್ಸ್ ಶೂ ಕೇಳಿದಿರಾ? ಕುದುರೆಗೆ ಶೂ ಹಾಕ್ತಾರ ಗೊತ್ತಾ? ಆಯ್ತರ ಹಸುಗ್ ಕಬ್ಬಣ ಹೌದು ಹಾಕ್ತೀನಿ. ಹಾಕ್ತಾರ ಬ್ರೋ. ಹಸುಗ್ ಹಾಕಂತ ಲಾಣ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಏನ್ರಿ ಆ ಗೊರಸು ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರ. ಅದೇನ್ ಗೊತ್ತಾ ಅರ್ಥ? ನನ್ ಕೆರ ಬಿಡಪ್ಪ, ನಾನು ಹಸುಗ್ ಹಾಕಿರಂತ ಕೆರ ಕೂಡ ಬಿಡಲ್ಲ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಏನ್ರಿ ಮೋಸಸ್ ಸ್ಟ್ರಾಂಗ್ ಆಗಿದ್ದಾರೆ ಸತ್ಯ ನೋಡಿರ್ತೀನಿ. ಕಾಂಪ್ರಮೈಸೇ ಇಲ್ಲ ರೀ, ಜಗ್ಗದೇ ಇಲ್ಲ ರೀ. ಇಲ್ಲ ಅಂದ್ರೆ ಇಲ್ಲ, ಮುಗೀತು. ದೇವ್ರು ಹಿಂಗೆ ಹೇಳೋ ಅಂದ್ರೆ ದೇವ್ರು ಹಿಂಗೇ ಬಾಳ್ಬೇಕು ಅಂತ ಡಿಸಿಷನ್ ರೀ. ಆ ರೀತಿ ದೇವ್ರ ಮಕ್ಳು ಇರ್ಬೇಕ್ರಿ. ಸತ್ಯ ಕೇಳಿದ್ಮೇಲೆ ಸತ್ಯಕ್ಕೆ ನಿಂತ್ಕೊಂಡು ದೇವ್ರಿಗೋಸ್ಕರ ಪ್ರಾಣ ಕೊಡಕ್ಕೆ ಏನಾಗಿರ್ಬೇಕ್ರಿ, ಜೀವ ಕೊಡಕ್ಕೆ ಸಿದ್ಧವಾಗಿರ್ಬೇಕ್ರಿ ದೇವ್ರ ಮಕ್ಳು. ಅದ್ರಲ್ಲಿ ಅಂಜದೇ ಇಲ್ಲ, ಹಂಚ್ಕೊಡ್ದು ದೇವ್ರ ಮಕ್ಳು. ಯೋಚನೆ ಮಾಡಿರ್ತೀನಿ, ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರಿ ಏನಕ್ಕೆ? ಚಿಕ್ಕಂಡಲ್ಲಿ ಒಬ್ರು ಆಗೋದಕ್ಕೆ 1,44,000 ಜನ ಒಬ್ಬರಾಗಿರ ಅಂತ ನಾವು ಪ್ರಯಾಸ ಪಡ್ತಾ ಇದ್ರಿ. ನಾವೆಲ್ಲ ಸತ್ಯ ಪರ್ಲೋಕಕ್ಕೆ ಹೋಗಿದ್ಮೇಲೆ ದೇವ್ರನ್ನ ಸ್ವಾಗತ ಮಾಡಿ ನಮ್ಗೆ ಕಿರೀಟ ಹೆಂಗ್ ಕೊಡ್ಬೇಕು? ಹೃದಯ ಪೂರ್ವಕವಾಗಿ ಸಂತೋಷವಾಗಿ ನಮ್ಗೆ ಏನ್ ಮಾಡ್ಬೇಕು? ಈಗೋ ಮಗನೇ, ನೀನು ಪೂರ್ಣ ಜಯಶಾಲಿ ಆಗಿದೆ, ಅದರ ಭಲೇ ನಂಬಿಕಸ್ಥನಾಗಿರೋ ತಾಳು ನೀನು, ಧನಿಯ ಸೊಬ್ಬಾಗಿದ್ದಲ್ಲಿ ಸೇರ್ಕೊ ಅಂತಂದ್ಬಿಟ್ಟು ನಮ್ಗೆ ಕಿರೀಟ ಏನ್ ಮಾಡ್ಬೇಕು? ದೇವ್ರು ಸಂತೋಷವಾಗಿ ಕೊಡ್ಬೇಕು. ಇಮ್ಯಾಜಿನ್ ಮಾಡಿ, ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ಮೇಲೆ ಪರಲೋಕಕ್ಕೆ ಹೋಗಿದ್ಮೇಲೆ ದೇವ್ರು ನಮ್ಗೆ ಕಿರೀಟನೇ ಅರ್ಧ ಕಿರೀಟ ಕೊಟ್ರೆ ನಮ್ಗೆ ಹೆಂಗಿರ್ತಾರೆ? ನೀವು ಒಪ್ಕೊಂತೀರಾ? ಇಲ್ಲ. ಹೇಳ್ರಿ, ಪೂರ್ತಿ ಕಿರೀಟ ಕೊಡ್ತೀರಾ, ನಿಮ್ಗೆ ಅರ್ಧ ಕಿರೀಟ ಮಾತ್ರ ಕೊಟ್ರೆ ಏನ್ರಿ ನೀವು ಒಪ್ಕೊಂತೀರಾ? ಇಲ್ಲ ಬ್ರದರ್. ಎಲ್ಲಿ ಮಿಗ್ದವರೆಲ್ಲ ಉತ್ತರ ಕೊಡಿ. ಮಿಗ್ದವರೆಲ್ಲ ಏನ್ ಮಾಡಿದಿರಾ? ಎಲ್ಲ ಫೋನ್ ಆನ್ ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ ರೀ ಬ್ರದರ್. ಪೂರ್ತಿ ಕಿರೀಟ ಬೇಕಲ್ವಾ? ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ ತಾನೆ? ಹಂಗಿರ್ಬೇಕು. ಹೌದು ಬ್ರದರ್. ಹಾ, ಮತ್ತೆ ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ನಾವು ದೇವ್ರಿಗೆ ಅರ್ಪಣೆ ಮಾಡೋಂಥ ವಿಚಾರದಲ್ಲಿ ಕಾಂಪ್ರಮೈಸ್ ಇರಬಾರ್ದ್ರಿ. ಅದರ ಕಾಂಪ್ರಮೈಸ್ ಇರಬಾರ್ದು. ಯೋಚನೆ ಮಾಡ್ರಿ ಅಂತೀನಿ, ನಮ್ಮನ್ನ ಯಾರು ಮದುವೆ ಊಟಕ್ಕೆ ಕರೆದ್ಬಿಟ್ಟು ಅದರ ಏನ್ರಿ ಊಟಕ್ಕೆ ಎಲ್ಲರಿಗೂ ಎಲೆಗಳೆಲ್ಲ ಹಾಕಿದ್ಮೇಲೆ ಏನ್ರಿ ಎಲ್ಲಾರ್ಗು ಊಟ ಬಡಿಸ್ತಾ ಇರ್ತಾರೆ. ಅದ್ರ ಎಲ್ಲಾರ್ಗು ಊಟ ಏನ್ ಬೇಕೆಲ್ಲ ಬಡಿಸ್ತಾ ಇರ್ತಾರೆ. ನಮ್ ತಟ್ಟೆಗೆ ಮಾತ್ರ ಊಟನೇ ಹಾಕಲ್ಲ ರೀ. ಅದ್ರ ಸರಿ, ನಾವು ಬರ್ತಾರೆ 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 ಅಂತ ತುಂಬಾ ಎದುರು ನೋಡ್ತಾ ಇರ್ತೀರಿ, ಕೊನೆಗೆ ಊಟನೇ ಹಾಕಲ್ಲ. ಏನ್ರಿ ಆಗ್ಬಿಡ್ತಾರೆ ಕೊನೆಗೆ? ಎಲ್ಲರೂ ಊಟ ತಿನ್ನೋ ಬಿಡ್ತಾರೆ, ಎಲ್ಲ ಎಲೆಗಳು ಎತ್ತಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗ ಅಯ್ಯೋ ಆಯ್ತಲ್ಲ ಊಟ, ಏನ್ ಇನ್ನ ಕೂತಿದ್ದೀರಾ, ಎದೋಳಿ ಅಂತಂದ್ರೆ ನಮ್ಗೆ ಹೆಂಗಿರ್ತದೆ? ಅಂತವ್ರು ಇನ್ನೊಂದ್ಸತಿ ನಮ್ಮನ್ನ ಕರೆದ್ರೆ ನಾವು ಅವ್ರ ಮನೆ ಊಟಕ್ಕೆ ಹೋಗ್ತೀರಾ? ಇಲ್ಲ. ಇಲ್ಲ. ಹಾ, ಇದೇ ರೀತಿ ನಮ್ಮ ಪರಲೋಕದ ತಂದೆಯ ದೇವರು ಇವತ್ತು ನಮ್ನೆಲ್ಲ ಸತ್ಯಕ್ಕೆ ಕರೆದಿದೆ. ಏನ್ ಗೊತ್ತಾ? ನನ್ನ ಮಗಪ್ಪ, ಇವನ್ ನನಗಾಗಿ ಇವನ್ ಜೀವನ ಅರ್ಪಿಸ್ತಾನೆ ಅಂತ ದೇವರು 1.5 ವರ್ಷದಿಂದ ನಿಮ್ಮನ್ನ ಕಾಯ್ತಾ ಇದ್ದು ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ಇಷ್ಟನ್ನೆಲ್ಲ ಆಸಕ್ತಿನ ಬೈಬಲ್ ಓದ್ತಾ ಇದಾರಲ್ಲ, ನನ್ನ ಮಕ್ಕಳು ಇಷ್ಟೊಂದು ಪ್ರೀತಿ ಮಾಡ್ತಾ ಇದಾರಲ್ಲ, ಇವರು ನನಗಾಗಿ ಏನ್ ಮಾಡ್ತಾರೆ? ತನ್ನ ಪ್ರಾಣನೇ ಅರ್ಪಿಸ್ತಾರೆ ಅಂತಂದ್ಬಿಟ್ಟು ದೇವರು ನಮ್ಮ ಹತ್ರ ಎದುರು ನೋಡ್ತಾ ಇದ್ದಾರೆ. ಬಲಿ ಕೊಡ್ತಾರಪ್ಪ, ನೋಡೋಣಪ್ಪ ಬಲಿ ಕೊಡ್ತಾರೆ ಅಂತ ಕಾಯ್ತಾ ಅವ್ರೆ. ಅವರ ಇವತ್ತು ನಮ್ಮಲ್ಲಿ ಎಷ್ಟು ಜನ ದೇವ್ರಿಗೆ ಅರ್ಪಣೆ ಮಾಡಕ್ ಸಿದ್ಧವಾಗಿದ್ದೀರಿ? ಎಲ್ಲ ಸಿದ್ಧವಾಗಿದ್ದೀರಾ? ಎಲ್ಲ ಸಿದ್ಧವಾಗಿದ್ದೀರಾ? ಎಸ್ ಬ್ರದರ್. ಸಿದ್ಧವಾಗಿರ್ಬೇಕ್ರಿ. ಅದ್ರಲ್ಲಿ ಅಂಜಂತ ಮ್ಯಾಟ್ರ್ ಇರ್ಬಾರ್ದ್ರಿ. ಸೇತಾನ್ ನಮ್ಮ ಮೈಂಡ್ ನ ಡಿಸ್ಟ್ರಾಕ್ಟ್ ಮಾಡತ್ರ ಎಲ್ಲ ಇಡ್ತಾನ್ರಿ. ನಾವು ಮೋಸಸ್ ತರ ಇರ್ಬೇಕು. ಒಂದು ಗೊರೆಸನು ಬಿಡಲ್ಲಪ್ಪ. ನಮ್ಮ ದೇವ್ರು ಹೇಳ್ಬಿಟ್ಟಾರೆ ಅಂತಾರೆ ಹಿಂಗ್ ಮಾಡ್ಬೇಕು, ನಾನು ಮಾಡ್ಬೇಕ್ರಿ. ಇದುವರೆಗೂ ಬೈಬಲ್ನಲ್ಲಿ ದೇವ್ರಿಗೋಸ್ಕರ ಬದುಕಿರೋದ್ರಲ್ಲಿ ಒಬ್ಬ ವ್ಯಕ್ತಿನ ಕೈ ಬಿಟ್ಟಿರೋ ಬೈಬಲ್ ಎಕ್ಸಾಂಪಲ್ ನೋಡ್ಸಿರ್ತೀನಿ. ಇದೆಯಾ ಬೈಬಲಲ್ಲಿ? ಇಲ್ಲ. ನೀತಿವಂತನು ಎಂದಿಗೂ ಭಿಕ್ಷೆ ಬಿಡಿದ ನೋಡೇ ಇಲ್ಲ ಅಂತ ಹೇಳ್ತಾರೆ. ಏನದು? ಬರೀ ಅನ್ನ ಆಹಾರಗಳ ಬಗ್ಗೆ ಅಲ್ಲ ರೀ, ಎಲ್ಲಾ ವಿಚಾರದಲ್ಲಿ ದೇವ್ರ ಮಕ್ಕಳು ಭಿಕ್ಷೆ ಬೇಡತರ ದೇವ್ರು ಇಟ್ಟೇ ಇಲ್ಲ ರೀ. ಎಲ್ಲಾ ರೀತಿ ಏನ್ ಮಾಡಿದ್ರೆ ದೇವರಿಗೆ ಅನುಗ್ರಹ ಕೊಟ್ಟು, ಕೃಪೆ ಕೊಟ್ಟು, ದಯ ಕೊಟ್ಟು ನಡೆಸ್ಕೊಡ್ತಾರೆ. ಎಲ್ಲಾ ರೀತಿ ಆಶೀರ್ವಾದ ಮಾಡ್ತಾರೆ. ಇಂಥ ಪರಾಕ್ರಮಶಾಲಿಯಾಗಿರೋಂಥ ದೇವರು, ಇಂಥ ದಯಾಳು ಕರುಣಾಮಯಿಯಾಗಿರೋಂಥ ದೇವರು ನಮ್ಮ ಹತ್ರ ಒಂದು ಜುಜುಬೀರಿ, ನಾವೆಲ್ಲ ಏನ್ರಿ ಹೊಲಸು ಪಾಪಿಗಳು, ಮೋಸಗಾರರು, ದುಷ್ಟರು, ನಮ್ಮಲ್ಲಿ ಒಳ್ಳೇದೇನೂ ಇಲ್ಲ. ಇಡೀ ಬೆಟ್ಟ ಗುಡ್ಡಗಳಿರಂತ ಎಲ್ಲ ಓರಿ ಎತ್ತುಗಳು, ಎಲ್ಲ ಪಶು ಪ್ರಾಣಿಗಳೆಲ್ಲ ಆತಂದೇರಿ. ನಮ್ಮ ಹತ್ರ ಒಂದು ಜುಜ್ಬಿ ಬಲಿ ಕೇಳ್ತಾರೆ ಅಂದ್ರೆ, ಕಂದ ನಿನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ತೀಯಪ್ಪ ಅಂತ ಕಂದ ಅಂತ ಕೇಳಿದ್ರೆ, ನಮ್ಮಲ್ಲಿ ಎಷ್ಟು ಜನ ಸಿದ್ಧವಾಗಿ ಹೌದು ದೇವ್ರೆ, ಈಗೋ ದೇವ್ರೆ ನಿನಗಾಗಿ ಬಾಳ್ತೀನಿ ದೇವ್ರೆ ಅಂದ್ಬಿಟ್ಟು ಜನ ಮುಂದಕ್ಕೆ ಬರ್ತೀರಿ. ಅದರ ಬರ್ಬೇಕ್ರಿ ಕರ್ತನೆ ಪ್ರೀತಿಗಳೇ. ಅದರ ಅದನ್ನ ದೇವರು ನಿಮ್ಮೆಲ್ಲನೂ ಆಶೀರ್ವದಿಸ್ಲಿ. ಅದರ ಇದು ರೆಕಾರ್ಡಿಂಗ್ ಕಳ್ಸ್ಕೊಡ್ತೀರಿ, ದಯವಿಟ್ಟು ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀರಿ, ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಕೇಳಿ.
ನಿಮ್ಗೇನೋ ಸಂದೇಹ ಏನೋ ಡೌಟ್ಸ್ ಇದ್ರೆ ಸಂಕೋಚ ಪಡ್ದಿರಾ, ದಯವಿಟ್ಟು ಯಾರು ಸಂಕೋಚ ಪಡಕ್ ಹೋಗ್ಬಿಡಿ ಆಯ್ತಾ. ನೀವು ಖಂಡಿತವಾಗಿ ಕೇಳಿ, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ನಿಮ್ಗೇನೋ ಡೌಟ್ಸು, ನಿಮ್ಗೇನೋ ಕ್ವಶನ್ಸು, ಅಥವಾ ನಿಮ್ಗೇನೋ ಭಯ ಇತ್ತು ಅಂತಂದ್ರೆ ಅದನ್ನ ಕಾನ್ಸಂಟ್ರೇಷನ್ ಮಾಡ್ಕೊಂಡಂಗೆ ಈ ಥರ ಡೌಟ್ ಇದೆ, ಈ ಥರ ಭಯ ಇದೆ, ನಿಮ್ಗೆ ಆ ಥರ ಏನೇ ಇತ್ತು ಅಂತಂದ್ರೆ ಧಾರಾಳವಾಗಿ ನಮ್ಮ ಹತ್ರ ಕೇಳಿ. ಅದಕ್ಕೆಲ್ಲದಕ್ಕೂ ನಿಮ್ಗೆ ಬಲಪಡಿಸೋಣ, ಸ್ಥಿರಪಡಿಸೋಣ. ಓಕೆನಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನು ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಯಾರಿಗೇನಿಲ್ವಾ? ರಾಜೇಂದ್ರ ಬ್ರದರ್. ಅದ ಪರದೇಶ ಅಂದ್ರೆ ಏನಂತ ಗೊತ್ತಾಗ್ತದೆ. ಓಕೆ, ಪರದೇಶ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ನೆನ್ಸ್ಕೊಂಡ ನಂತರ ಅದೇನಂತ ಹೇಳ್ಬಿಡ್ತಾರೆ, ಪರಲೋಕ ಅಂತ ಅನ್ಬಿಡ್ತಾರೆ. ಕರೆಕ್ಟಾ? ಪರಲೋಕ ಅಂತ ಅನ್ಬಿಡ್ತಾರೆ. ಆದ್ರೆ ಬೈಬಲ್ ಅಲ್ಲಿ ಇದೆಯಾ? ಬೇಕು, ಬೈಬಲ್ ಬೇಕು. ಬೈಬಲ್ ಅಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆ ಹಾಕಿದ್ರೆ ಬೈಬಲ್ ಅಲ್ಲಿ ನಮ್ಗೆ ಕೊಡಂತ ಉತ್ತರ ಏನಪ್ಪಾ ಅಂದ್ರೆ ಪ್ರಕಟಣೆಯಲ್ಲಿ ಬರ್ತದೆ. ಎಲ್ಲಿ? ಪ್ರಕಟಣೆಯಲ್ಲಿ ಏನ್ರಿ? ದೇವರ ಉದ್ಯಾನವನವಾಗಿರಂತ ಪರದೇಶಲ್ಲಿ ಮಧ್ಯದಲ್ಲಿರಂತ ಇದು ನೋಡಿ. ಪ್ರಕಟಣೆ 2:7 ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯವೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ವೆರಿ ಗುಡ್. ಹಂಗಾರೆ ಪರದೇಶ ನಡುವೆ ಏನಪ್ಪಾ ಇದೆ ಅಂತ ನೋಡ್ತಿದ್ರೆ ಜೀವದಾಯಕ ವೃಕ್ಷದ ಹಣ್ಣಿದೆ ಅಂತ ನೋಡ್ತೀವಿ. ಕರೆಕ್ಟಾ? ಹೌದು. ಹಂಗಾದ್ರೆ ಈ ಒಂದು ಜೀವದಾಯಕ ವೃಕ್ಷದ ಹಣ್ಣು ಬೇರೆ ಎಲ್ಲಿತ್ತು? ಇದಕ್ಕೆ ಬೈಬಲ್ ರೆಕಾರ್ಡ್ ಇದೆಯಾ? ಏದೆನ್. ಎಲ್ಲಿತ್ತು? ಏದೇನ್ ತೋಟದಲ್ಲಿ. ಏದೆನ್ ತೋಟದಲ್ಲಿತ್ತು. ಅಂದ್ರೆ ಏದೇನ್ ತೋಟಕ್ಕೆ ಇನ್ನೊಂದು ಹೆಸರು ಪರದೇಶ್ ಅಂತ. ಆಕ್ಚುಲಿ ಪರದೇಶ್ ಅಂತ ಗ್ರೀಕ್ ವಾರ್ತೆ ಪ್ಯಾರಾಡಿಯಾಸ್ ಅಂತ ಬರ್ತಾರೆ. ಈ ಪ್ಯಾರಾಡಿಯಾಸ್ ಅಂತ ವಾರ್ತೆನ ಬೈಬಲ್ ನಲ್ಲಿ ತೋಟ ಅಂತ ಹಾಕಿದ್ದಾರೆ. ಅದಕ್ಕೆ ಪ್ಯಾರಾಡಿಯಾಸ್ ಅಂತ. ಓಕೆನಾ? ಅದಕ್ಕೆ ನಾವು ಈಡೇನ್ ತೋಟ ಅಂತ ಓದುದು. ಈಡೇನ್ ಪ್ಯಾರಡೈಸ್ ಅಂತ ಅರ್ಥ ಅದು. ಓಕೆನಾ? ಸೊ ಪರದೇಶ್ ಅಂದ್ರೆ ಭೂಲೋಕದಲ್ಲಿ ಶುದ್ಧವಾಗಿ ಈಡೇನ್ ತೋಟ. ಕ್ರಿಸ್ತನ ರಾಜ್ಯದಲ್ಲಿ ಇಡೀ ಭೂಲೋಕನ ಏನ್ ಮಾಡ್ತಾರೆ? ಈಡೇನ್ ತೋಟ ತರ ಪರಿವರ್ತನೆ ಮಾಡ್ತಾರೆ. ಹೌದು. ಓಕೆನಾ? ಕ್ಲಿಯರ್. ಸರಿ, ಓಕೆ. ಬೇರೆ ಯಾರಿಗಾರ ಏನ್ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಸೈಮನ್ ಬ್ರದರ್? ಇಲ್ಲ ಬ್ರದರ್. ಓಕೆ. ಆರೋಗ್ಯ ಸ್ವಾಮಿ ಬ್ರದರ್? ದೇವಿ ಸಿಸ್ಟರ್? ಇಲ್ಲ ಬ್ರದರ್. ಓಕೆ. ಜೇಕಬ್ ಬ್ರದರ್? ಪ್ರಸನ್ನ ಬ್ರದರ್? ಸಂಗೀತಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ. ಸರೋಜಮ್ಮ, ಶ್ವೇತಾ ಸಿಸ್ಟರ್, ಜೋಸಫ್ ಬ್ರದರ್? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ. ಸ್ಯಾಮ್ಸನ್ ಬ್ರದರ್, ಸುಜಾತಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ, ಸರಿ. ಹಂಗಂದ್ರೆ ನಿಮ್ಗೆ ಮುಖ್ಯವಾದ ಅನೌನ್ಸ್ಮೆಂಟ್, ಮಾರ್ಚ್ 8ನೇ ತಾರೀಕು ಬೆಂಗಳೂರಲ್ಲಿ ಬ್ಯಾಪ್ಟಿಸಮ್ ಇರ್ತಾರೆ. ಅದರಲ್ಲಿ ಬೆಂಗಳೂರಿನಂತ ಸೋದರ ಸೋದರಿಗಳೆಲ್ಲ ಅದ್ರಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದೇ ತರ ಬೇರೆ ಹೊರಗಡೆ ಏನಂತ ಔಟ್ ಆಫ್ ಸ್ಟೇಟ್ ಅಲ್ಲಿ ಇರೋಂಥ ಸೋದರಿಗಳಿಗೆ ನಾವು ಬೇರೆ ದಿನ ಗುರ್ತು ಮಾಡ್ತೀರಿ. ಆವತ್ತಿನ ದಿನ ಅಲ್ಲಿ ನಾವು ಏರ್ಪಾಡು ಮಾಡೋಣ. ಅಂದ್ರೆ ಯಾದಗಿರಿಯಲ್ಲಿ ನಾವು ಸಪ್ರೇಟ್ ಆಗಿ ಒಂದು ದಿನ ಇರ್ತಾರೆ, ಆ ದಿನ ನಿಮ್ಗೆ ಗುರ್ತು ಮಾಡಿ ಹೇಳ್ತೀರಿ. ಆವತ್ತಿನ ದಿನ ಅಲ್ಲಿ ತಗೊಳೋಣ. ಅದೇ ತರ ನಮ್ಮ ರಾಜೇಂದ್ರ ಬದರು ಮಾರ್ಚ್ 31 ಇಲ್ಲೇ ಬಂದು ಅಲ್ಲಿ ತಗೊಬೋದು. ಓಕೆ, ಸರಿ. ಹಂಗಾರೆ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಸರಿ, ಓಕೆ. ಸಂತೋಷ. ಬ್ಯಾಪ್ಟಿಸಮ್ ತೊಗೊಂಡಂತ ಸೋದರ ಸೋದರಿಗಳು ಯಾರು ಹಿಂಜರಿದ್ದೀರಾ, ಒಳ್ಳೆ ಮನಸ್ಸಿಂದ ದೃಢವಾಗಿ ಬನ್ನಿ. ಆಯ್ತಾ? ನಿಮ್ಗೇನೋ ಅದ್ರ ಬಗ್ಗೆ ಡೌಟ್ಸು, ಭಯ ಏನೋ ಇತ್ತಂದ್ರೆ ದಯವಿಟ್ಟು ನೀವು ನಂಗೆ ಫೋನ್ ಮಾಡಿ. ಅದ್ರ ಬಗ್ಗೆ ನಾವು ಎಲ್ಲ ಮಾತಾಡೋಣ. ಎಲ್ಲ ನಾವು ವಿಸಿಟ್ ಮಾಡಬೇಕು ನಿಮ್ಮ ಮನೆ ಅಂತಂದ್ರೂ ಕೂಡ ಹೇಳಿದ್ರು ಕೂಡ ನಾನು ಬರ್ತೀನಿ, ಮೀಟ್ ಮಾಡೋಣ. ಆತರ ಅದನ್ನ ದಯವಿಟ್ಟು 8ನೇ ತಾರೀಕಿಗೆ ನೀವೆಲ್ಲ ಸಿದ್ಧ ಮಾಡ್ಕೊಳ್ಳಿ. ಅವತ್ತು ಬರುವಂಥ ದಿನದಲ್ಲಿ ಯಾರೋ ಬರಂಗಿದ್ರೆ ಒಂದು ಜೋಡಿ ಬಟ್ಟೆ ಎಕ್ಸ್ಟ್ರಾ ತೊಗೊಂಬನ್ನಿ. ಬ್ಯಾಪ್ಟಿಸಮ್ ತೊಗೊಂಡಿದ ನಂತರ ಅವತ್ತಿನ ದಿನ ಮನೆಯಲ್ಲಿ ಅರ್ಧ ದಿನದ ಕೂಟ ಇರ್ತಾರೆ. ಆತರ ಅದಾಗಿದ ನಂತರ ಊಟ ಇರ್ತಾರೆ. ಅದರಿಂದ ನೀವೆಲ್ಲರೂ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಾನು ಕೇಳ್ಕೊಂತೀನಿ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.